ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ 10ನೇ ತರಗತಿಯ 2ನೇ ಪಾಠ ಬಹುಪದೋಕ್ತಿಗಳು. ನಿಮ್ಮ ಎನ್ಯುವಲ್ ಎಕ್ಸಾಮಿಗೆ ಈ ಬಹುಪದೋಕ್ತಿಗಳ ಪಾಠದ ಮೇಲೆ ಎಷ್ಟು ಮಾರ್ಕ್ಸಿಗೆ ಬರ್ತೈತಪ್ಪ ಅಂತಂದ್ರೆ ಟೋಟಲ್ ಆಗಿ 5 ಮಾರ್ಕ್ಸಿಗೆ ಬರುತ್ತೆ. ಅದರೊಳಗ 1 ಮಾರ್ಕ್ಸಿನ 2 ಕ್ವಶನ್ ಇರ್ತಾವ, ನೆಕ್ಸ್ಟ್ 3 ಮಾರ್ಕ್ಸಿಂದ 1 ಕ್ವಶನ್ ಇರುತ್ತೆ. ಟೋಟಲ್ ಆಗಿ 5 ಮಾರ್ಕ್ಸ್ ಇರ್ತದೆ. ಬಹುಪದೋಕ್ತಿ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಮೊದಲ 4 ಬೇಸಿಕ್ ಪಾಯಿಂಟ್ ಗೊತ್ತಿರ್ಬೇಕು. ಅದರೊಳಗೆ 1ನೇ ಪಾಯಿಂಟ್ ಯಾವತ್ತಪ್ಪ ಅಂತಂದ್ರೆ ಸ್ಥಿರಾಂಕ. ಸ್ಥಿರಾಂಕ ಅಂದ್ರೆ ಕಾನ್ಸ್ಟಂಟ್, ಫಿಕ್ಸ್ಡ್ ವ್ಯಾಲ್ಯೂ ಅಂತ. ನೋಡ್ರಿ, ಒಂದು ನಿರ್ದಿಷ್ಟ ಬೆಲೆ ಹೊಂದಿರುವ ಸಂಕೇತವನ್ನ ಸ್ಥಿರಾಂಕ ಅಂತ ಕರಿತೀವಿ. ನಾನು ಏನಾದ್ರೂ ನಿಮಗೆ ಒಂದ್ ವೇಳೆ ನಿಮ್ಮ ಕಣ್ಣುಗಳು ಎಷ್ಟದಾವ ಅಂತ ಕೇಳಿರಿ, 2 ಅಂತ ಹೇಳ್ತೀರಿ, ನಿರ್ದಿಷ್ಟವಾಗಿ ಹೇಳ್ತೀರಿ. ನೀವು ನಿರ್ದಿಷ್ಟವಾಗಿರ್ಬೇಕು, ಆ ಬೆಲೆಗೆ ಸ್ಥಿರಾಂಕ ಅಂತ ಕರಿತೀವಿ. ನೋಡ್ರಿ, ಉದಾಹರಣೆ 5, 10, √5, 100 ಇವು ಸ್ಥಿರಾಂಕ ಅಂತ ಕರಿತೀನಿ. ಇವ್ರ ಬೆಲೆ ಏನು ಚೇಂಜ್ ಆಗಂಗಿಲ್ಲ, ಇವುಗಳಿಗೆ ಸ್ಥಿರಾಂಕ ಅಂತ ಕರಿತೀವಿ. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಚರಾಕ್ಷರ ಅಂದ್ರೆ ಏನಂತ ಗೊತ್ತಿರಬೇಕು. ಚರಾಕ್ಷರ ಅಂತಂದ್ರೆ ಯಾವುದೇ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತವಾಗಿದ್ದು ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ಸಂಕೇತಕ್ಕೆ ಚರಾಕ್ಷರ ಅಂತ ಕರಿತೀವಿ. ಇವ್ರ ಬೆಲೆ ನಿರ್ದಿಷ್ಟವಾಗಿರಂಗಿಲ್ಲ. ಅಂದ್ರ ಆಕಾಶದೊಳಗ ಚುಕ್ಕಿಗಳ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಎನ್ಸಕ್ ಆಗಂಗಿಲ್ಲ. ಅವುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿದ್ವಿ. ನಾವು 9 ಕಲ್ಕೊಂಡೇವಿ, 7 ಕಲ್ಕೊಂಡೇವಿ. ಅದ್ರ ಬೆಲೆ ನಿರ್ದಿಷ್ಟವಾಗಿ ಹೇಳಕ್ ಆಗಂಗಿಲ್ಲ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ತೆಗೆದುಕೊಳ್ತೇವೆ. ಆ ಸಂಕೇತಗಳಿಗೆ ಚರಾಕ್ಷರ ಅಂತ ಕರಿತೀವಿ. ಉದಾಹರಣೆ ಎಕ್ಸ್, ವಾಯ್, ಝಡ್, ಎಂ, ಎನ್. ಯಾವ್ದಾದ್ರು ABCD ತಗೊಳ್ರಿ, ಆದ್ರ 2ನೇ ತರಗತಿ ಸ್ಮಾಲ್ ಲೆಟರ್ಸ್ ಆಗಿರ್ಬೇಕ. ಹೌದಾ? ನೆಕ್ಸ್ಟ್ ಚರಾಕ್ಷರ ಅಂತಂದ್ರೆ ಏನ? ನಿರ್ದಿಷ್ಟ ಬೆಲೆಯನ್ನ ಹೊಂದಿರಬಾರ್ದ, ಫಿಕ್ಸ್ಡ್ ನಮ್ ವ್ಯಾಲ್ಯೂವನ್ನ ಹೊಂದಿರಬಾರ್ದ. ಅವುಗಳಿಗೆ ಚರಾಕ್ಷರ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಚರಾಕ್ಷರ ಮತ್ತು ಸ್ಥಿರಾಂಕಗಳ ಸಂಯೋಗವು ಸಹ ಒಂದು ಚರಾಕ್ಷರವಾಗಿರುತ್ತದೆ ಅಂತ. ಏನ್ ನೋಡ್ರಿ, ಎಕ್ಸ್ ಅನ್ನೋದು ಇದೊಂದು ಚರಾಕ್ಷರ, ಇದಕ್ಕೆ ಬೆಲೆ ನಿರ್ದಿಷ್ಟವಾಗಿಲ್ಲ. ಹೌದಾ? ಇದ್ರ ಬೆಲೆ ನಿರ್ದಿಷ್ಟವಾಗಿಲ್ಲ ಅಂತಂದ್ರ ನಿರ್ದಿಷ್ಟವಾಗಿಲ್ಲದ ಬೆಲೆ ಜೊತೆ 3ನ್ನ ಗುಣಿಸಿರ ನಿರ್ದಿಷ್ಟವಾಗಿಲ್ಲದ ಬೆಲೆ ಬರ್ತದ. ಆದ್ರಿಂದ ಇದೊಂದು ಚರಾಕ್ಷರ. ಇದು ಒಂದು ಚರಾಕ್ಷರ. ಯಾಕಂದ್ರೆ ಪಿ ಬೆಲೆ ನಿರ್ದಿಷ್ಟವಾಗಿಲ್ಲ. ನಿರ್ದಿಷ್ಟವಾಗಿಲ್ಲದ ಬೆಲೆಗೆ ಏನನ್ನ ಕುಡ್ಸಕತ್ತಾರ, ಅವ್ರ 4ನ್ನ ಕುಡ್ಸಕತ್ತಾರ. ಆದ್ರಿಂದ ಇದೊಂದು ಚರಾಕ್ಷರ. ನೋಡ್ರಿ, ನೆಕ್ಸ್ಟ್ ಎಂ ಬೆಲೆ ನಿರ್ದಿಷ್ಟವಾಗಿಲ್ಲ. ನಿರ್ದಿಷ್ಟವಾಗಿಲ್ಲದ ಬೆಲೆಯನ್ನ 6ರಿಂದ ಭಾಗಿಸಕತ್ತಾರ. 6ರಿಂದ ಯಾವ ನಂಬರ್ ಭಾಗಿಸತ್ತ ನನಗೆ ಗೊತ್ತಿಲ್ಲ. ಆದ್ರಿಂದ 6/m ಅನ್ನೋದು ಕೂಡ ಒಂದು ಚರಾಕ್ಷರ ಮಕ್ಕಳ. ನೆಕ್ಸ್ಟ್ ಇದೊಂದು ಚರಾಕ್ಷರ. ಒಂದ್ ಚರಾಕ್ಷರ, ಇದ್ರ ನಿರ್ದಿಷ್ಟವಾದ ಬೆಲೆ ಇಲ್ಲ. ಎಕ್ಸ್ ಅನ್ನ ತಗೊಂಡೇವಿ. ಎಕ್ಸ್ ಯಾವ ಬೆಲೆಯಿಂದ ಇದನ್ನ ಭಾಗಿಸಕತ್ತ ಅಂತ ಗೊತ್ತಿಲ್ಲ. ಆದ್ರಿಂದ ಎಕ್ಸ್ ಭಾಗಿಸುವ ಇದು ಕೂಡ ಒಂದು ಚರಾಕ್ಷರ ಆಗಿರ್ತದ. ಚರಾಕ್ಷರಕ್ಕೆ ಒಂದು ನಂಬರ್ ಕೂಡಿಸಿದ್ರು ಚರಾಕ್ಷರ ಆಗತ್ತ, ಚರಾಕ್ಷರಕ್ಕೆ ಒಂದು ನಂಬರ್ ಭಾಗಿಸಿದ್ರು ಚರಾಕ್ಷರ ಆಗತ್ತ. ಕ್ಲಿಯರ್? ಏನ? ಚರಾಕ್ಷರ ಮತ್ತು ಸ್ಥಿರಾಂಕಗಳ ಸಂಯೋಗ. ಸಂಯೋಗ ಅಂತಂದ್ರೆ ಕಾಂಬಿನೇಷನ್ ಸಹ ಒಂದು ಚರಾಕ್ಷರವಾಗಿರ್ತದ ಅಂತ. ಕ್ಲಿಯರ್? ಅರ್ಥ ಅನ್ಕೋತೀನಿ. ನೆಕ್ಸ್ಟ್ 3rd ಪಾಯಿಂಟ್ ಏನಪ್ಪಾ ಅಂತಂದ್ರ ಬೀಜ ಪದ ಅಂತ ಗೊತ್ತಿರ್ಬೇಕು. ಕ್ಲಿಯರ್? ಬೀಜ ಪದ ಇಂಗ್ಲಿಷ್ ಒಳಗ ಟರ್ಮ್ ಅಂತ ಕರಿತೀವಿ. ಯಾವುದೇ ಸ್ಥಿರಾಂಕ, ಯಾವುದೇ ಚರಾಕ್ಷರ ಅಥವಾ ಅವುಗಳ ಗುಣಲಬ್ಧ ಅಥವಾ ಅವುಗಳ ಭಾಗಲಬ್ಧವನ್ನ ಬೀಜ ಪದ ಅಂತ ಕರಿತೀವಿ. ನೋಡ್ರಿ, ಯಾವುದೇ ಸ್ಥಿರಾಂಕ ಇದೊಂದು ಬೀಜ ಪದ. ನೆಕ್ಸ್ಟ್ ಎಕ್ಸ್ ಇದೊಂದು ಬೀಜ ಪದ. ಹೌದಾ? ಇದೊಂದು ಸ್ಥಿರಾಂಕ, ಇದೊಂದು ಚರಾಕ್ಷರ. ಯಾವುದೇ ಸ್ಥಿರಾಂಕ, ಯಾವುದೇ ಚರಾಕ್ಷರ. ನೆಕ್ಸ್ಟ್ 3x ಅಂತಂದ್ರೆ ಸ್ಥಿರಾಂಕ ಮತ್ತು ಚರಾಕ್ಷರ ಗುಣಲಬ್ಧ. ನೆಕ್ಸ್ಟ್ ಇದೊಂದು ಚರಾಕ್ಷರ. ಯಾಕ? ನಿರ್ದಿಷ್ಟವಲ್ಲದ ಬೆಲೆಗೆ 7ನ್ನ ಗುಣಿಸ್ಯಾರ ಅಂತಂದ್ರೆ ಇದೊಂದು ಚರಾಕ್ಷರ. ಇದು ಒಂದು ಚರಾಕ್ಷರ. ಚರಾಕ್ಷರ ಅವುಗಳ ಭಾಗಲಬ್ಧ. ಭಾಗಲಬ್ಧ ಕೂಡ ಒಂದು ಬೀಜ ಪದ. ನೋಡ್ರಿ, ಭಾಗಲಬ್ಧ ಕೂಡ ಬೀಜ ಪದ. ಸ್ಥಿರಾಂಕ ಮತ್ತು ಚರಾಕ್ಷರಗಳ ಭಾಗಲಬ್ಧ ಕೂಡ ಒಂದು ಬೀಜ ಪದ. ನೆಕ್ಸ್ಟ್ ಚರಾಕ್ಷರ ಮತ್ತು ಚರಾಕ್ಷರಗಳ ಭಾಗಲಬ್ಧ ಕೂಡ ಒಂದು ಸ್ಥಿರಾಂಕ. ನೋಡ್ರಿ, ಯಾವುದೇ ಸ್ಥಿರಾಂಕ, ಯಾವುದೇ ಚರಾಕ್ಷರ ಅವುಗಳ ಗುಣಲಬ್ಧರಾಗಿರ್ಬೋದ, ಭಾಗಲಬ್ಧರಾಗಿರ್ಬೋದು, ಅದಕ್ಕ ಬೀಜ ಪದ ಅಂತ ಕರಿತೀವಿ. ನೋಡ್ರಿ, ಇಲ್ಲೇ ಏನ ಸ್ಥಿರಾಂಕದ ಚರಾಕ್ಷರ ಇಲ್ಲ ಅಂತಂದ್ರ 8ನ್ನ ಹೆಂಗ್ ಬರಿಬಹುದು ನಾವು? 8 ಗುಣಾಕಾರ x⁻0 ಅಂತ ಬರಿಬಹುದ. ಒಂದು ಸ್ಥಿರಾಂಕ ಐತಿ, ಚರಾಕ್ಷರ ಐತಿ, ಅವುಗಳ ಗುಣಲಬ್ಧ ಇರೋದ್ರಿಂದ ಇದೊಂದ ಬೀಜ ಪದ. ಕ್ಲಿಯರ್? x⁻0 ಅಂದ್ರೆ 1, 8 ಒಂದ್ಲೆ 8, ಉತ್ತರ 8 ಬರ್ತದ. ಕ್ಲಿಯರ್? 8ನ್ನ ಯಾವ ರೀತಿ ಬರಿಬಹುದು? 8 ಗುಣಾಕಾರ x⁻0 ಅಂತ ಬರಿಬಹುದು. ಸರಿ, ನಾನು 8 ಗುಣಾಕಾರ m⁻0 ಬರಿಯಲ್ಲಪ್ಪ. ಯಾವುದೇ ಚರಾಕ್ಷರ ಘಾತ 0 ಅಂತಂದ್ರೆ ಅದ್ರ ಬೆಲೆ 1 ಆಗಿರ್ತದ. 8ನ್ನ 8 ಗುಣಾಕಾರ m⁻0 ಬರಿಬಹುದು, ಅಥವಾ 8ನ್ನ y ಗುಣಾಕಾರ y⁻0 ಅಂತ ಬರಿಬಹುದು. ಇವುಗಳಿಗೆ ಬೀಜ ಪದ ಅಂತ ಕರಿತೀವಿ.
ಕ್ಲಿಯರ್. ಬೀಜ ಪದ ಅಂದ್ರೆ ಏನ, ಯಾವುದೇ ಸ್ಥಿರಾಂಕ ಇರ್ಬೋದ, ಯಾವುದೇ ಚರಾಕ್ಷರ ಇರ್ಬೋದ, ಅವುಗಳ ಗುಣಲಬ್ಧ ಇರ್ಬೋದ, ಅವುಗಳ ಭಾಗಲಬ್ಧ ಇರ್ಬೋದ, ಅದಕ್ಕ ಬೀಜ ಪದ ಅಂತ ಕರಿತೀವಿ. ಕ್ಲಿಯರ್. ಎಕ್ಸ್ ಅಂತ ಬರ್ದೇನಿ, ಇಲ್ಲೇ ಏನಿಲ್ಲ, ಸ್ಥಿರಾಂಕ ಇಲ್ಲ ಅಂದ್ರ ಅಲ್ಲಿ ಎಕ್ಸ್ ಬಾಜು ಏನಿಲ್ಲ ಅಂದ್ರೆ ಒಂದಿರತ್ತ, ಒಂದು ಎಕ್ಸ್ ಆಗತ್ತ. ಒಂದ ಸ್ಥಿರಾಂಕ ಜೊತೆಗೆ ಚರಾಕ್ಷರಗಳ ಗುಣಲಬ್ಧ ಇದೊಂದು ಬೀಜ ಪದ ಆಗಿತ್ತ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ಇದೊಂದ ಬೀಜ ಪದ. ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಾರ, ಬೀಜೋಕ್ತಿ. ಬೀಜೋಕ್ತಿ ಅಂತಂದ್ರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ಅಥವಾ ಮೈನಸ್ ಅಥವಾ ಗುಣಾಕಾರ ಅಥವಾ ಭಾಗಾಕಾರ ಚಿಹ್ನೆಗಳಿಂದ ಸಹಯೋಗ ಆಗಿತ್ತಂದ್ರ ಅವುಗಳಿಗೆ ಬೀಜೋಕ್ತಿ ಅಂತ ಕರೀತಾರ. ಕ್ಲಿಯರ್. ನಾವ್ ಬರೀತೇವೆ ನೋಡ್ರಿ, 2x ಇದೊಂದು ಬೀಜ ಪದ. ಯಾಕ, ಯಾವುದೇ ಒಂದು ಸ್ಥಿರಾಂಕ ಐತಿ, ಚರಾಕ್ಷರ ಐತಿ, ಅವುಗಳ ಗುಣಲಬ್ಧ ಆಗೈತಿ, ಇದಕ್ಕ ಬೀಜ ಪದ ಅಂತ ಕರಿತೀವಿ. ಒಂದಿತ್ತಂದ್ರು ಇದೊಂದು ಬೀಜೋಕ್ತಿ. ನೆಕ್ಸ್ಟ್ 2 ಬೀಜಗಳು, ಒಂದಕ್ಕಿಂತ ಹೆಚ್ಚು ಬೀಜ ಪದಗಳನ್ನು 2 ಇರ್ಬೋದ, 3 ಇರ್ಬೋದ. ನೋಡ್ರಿ, ಇದೊಂದ ಬೀಜ ಪದ. ಯಾಕ ಬೀಜ ಪದ, ಚರಾಕ್ಷರ ಐತಿ, ಚರಾಕ್ಷರ ಜೊತೆಗೆ ಸ್ಥಿರಾಂಕ ಐತಿ, ಗುಣಲಬ್ಧ ಆಗೈತಿ, ಇದೊಂದು ಬೀಜ ಪದ, ಇದೊಂದು ಬೀಜ ಪದ. ಒಂದಕ್ಕಿಂತ ಹೆಚ್ಚದಾವ, ಒಂದಕ್ಕಿಂತ ಹೆಚ್ಚು ಬೀಜ ಪದಗಳ ಮೈನಸ್ ದಿಂದ ಸಹಯೋಗ ಹೊಂದ್ಯಾವ, ಆದ್ರಿಂದ ಇದೊಂದು ಬೀಜೋಕ್ತಿ. ಕ್ಲಿಯರ್. ಒಂದ ಬೀಜ ಪದ ಇರಲಿ, 2 ಬೀಜ ಪದ ಇರಲಿ, ಅವುಗಳ ಗುಣಾಕಾರ ಇರ್ಬೋದ, ಭಾಗಾಕಾರ ಇರ್ಬೋದ, ಪ್ಲಸ್ ಇರ್ಬೋದ, ಮೈನಸ್ ಇರ್ಬೋದ, ಹಂಗಿತ್ತಂತಂದ್ರೆ ಇದೊಂದು ಬೀಜೋಕ್ತಿ. ಕ್ಲಿಯರ್. ನೆಕ್ಸ್ಟ್ 6xy ಒಂದು ಬೀಜ ಪದ. ಕ್ಲಿಯರ್. ಗುಣಾಕಾರ ಯಾವಾಗಿದ್ರು x6xy ಅಂತಂದ್ರೆ 6 ಗುಣಾಕಾರ x ಗುಣಾಕಾರ y, ಇದು ಒಂದು ಬೀಜ ಪದ. ಪ್ಲಸ್ ಹಾಕಿ 7x ಅಂತ ಬರದೆ ಅಂತಂದ್ರೆ ಇದೊಂದು ಮತ್ತೊಂದು ಬೀಜ ಪದ. ಇದು ಟೋಟಲ್ ಆಗಿ 2 ಬೀಜ ಪದಗಳನ್ನ ಹೊಂದೈತಿ. ಇದು ಎಷ್ಟು ಬೀಜ ಪದಗಳನ್ನ ಹೊಂದೈತಿ ನೋಡ್ರಿ, 3 ಬೀಜ ಪದಗಳನ್ನ ಹೊಂದೈತಿ. ಬೀಜ ಪದಗಳನ್ನ ಸ್ಪ್ಲಿಟ್ ಮಾಡ್ಬೇಕಾದ್ರೆ ಪ್ಲಸ್ ಇರ್ಬೇಕಾ, ಇಲ್ಲ ಆದ್ರೆ ಮೈನಸ್ ಇರ್ಬೇಕಾ. ಇಲ್ಲಿ ನೋಡ್ರಿ, ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಟೋಟಲ್ ಆಗಿ ಇದ್ರೊಳಗ 3 ಬೀಜ ಪದಗಳ ಅದಾವ. ಕ್ಲಿಯರ್. ಇಲ್ಲಿ ನೋಡ್ರಿ, ಭಾಗಾಕಾರ ಯಾವಾಗಿದ್ರು 2 ಬೀಜ ಪದಗಳನ್ನ ಸ್ಪ್ಲಿಟ್ ಮಾಡಲ್ಲ, ಅಂದ್ರೆ ಒಡೆಯಂಗಿಲ್ಲ. 7x ಭಾಗಿಸು 9 ಐತಿ, ಇದೊಂದು ಬೀಜ ಪದ, ಇದೊಂದು ಬೀಜ ಪದ, ಇದೊಂದು ಬೀಜ ಪದ. ಇದು 3 ಬೀಜ ಪದಗಳನ್ನ ಹೊಂದಿರುವ ಬೀಜೋಕ್ತಿ. ಕ್ಲಿಯರ್. ಪ್ಲಸ್ ಅರ ಇರ್ಲಿ, ಮೈನಸ್ ಅರ ಇರ್ಲಿ, ಮಿಡಲ್ ಪ್ಲಸ್ ಬಂತಂದ್ರ ಸ್ಪ್ಲಿಟ್ ಆಗ್ಯಾವ, ಅದು ಗುಣಾಕಾರ ಬರೋದಾಗ್ಲಿ ಭಾಗಾಕಾರ ಬರೋದಾಗ್ಲಿ ಬಂತಂದ್ರ ಅದು ಸ್ಪ್ಲಿಟ್ ಆಗಂಗಿಲ್ಲ. 6xy ಭಾಗಿಸು 7z ಅಂತ ಬರಿಂದ ಅಂತಂದ್ರೆ ಇದೊಂದು ಒಂದು ಬೀಜ ಪದ ಮಾತ್ರ. ಯಾಕ, ಇಲ್ಲೇ ಪ್ಲಸ್ ಇಲ್ಲ, ಮೈನಸ್ ಇಲ್ಲ, ಭಾಗಾಕಾರ ಅದ. ಭಾಗಾಕಾರ ಮತ್ತು ಗುಣಾಕಾರ 2 ಬೀಜ ಪದಗಳನ್ನ ಒಡೆಯಂಗಿಲ್ಲ, ಸ್ಪ್ಲಿಟ್ ಮಾಡಂಗಿಲ್ಲ. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತಾನೆ. ಬೀಜೋಕ್ತಿ ಅಂದ್ರೆ ಏನ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳಿರ್ಬೇಕ, ಪ್ಲಸ್ ಅರ ಇರ್ಲಿ, ಮೈನಸ್ ಅರ ಇರ್ಲಿ, ಗುಣಾಕಾರ ಇರ್ಲಿ, ಭಾಗಾಕಾರ ಇರ್ಲಿ, ಆ ಚಿಹ್ನೆಗಳಿಂದ ಸಹಯೋಗ ಆಗಿತ್ತಂದ್ರ ಅವುಗಳಿಗೆ ಬೀಜೋಕ್ತಿ ಅಂತ ಕರೀತಾರೆ. ಕ್ಲಿಯರ್. ಇನ್ನೊಂದ್ಸಾರಿ ಹೇಳ್ತೇನೆ ನೋಡ್ರಿ, ಸ್ಥಿರಾಂಕ ಅಂದ್ರ ಫಿಕ್ಸ್ಡ್ ನಂಬರ್, ಫಿಕ್ಸ್ಡ್ ವ್ಯಾಲ್ಯೂ ಇರೋದ, ಅದ್ರ ಬೆಲೆ ನಿರ್ದಿಷ್ಟವಾಗಿರೋದ. ಚರಾಕ್ಷರ ಅಂತಂದ್ರ ಅದ್ರ ಬೆಲೆ ನಿರ್ದಿಷ್ಟವಾಗಿಲ್ಲದೆ ಇರೋದ. ಕ್ಲಿಯರ್. ಬೀಜ ಪದ ಅಂದ್ರೆ ಸ್ಥಿರಾಂಕ ಮತ್ತೆ ಚರಾಕ್ಷರಗಳ ಗುಣಲಬ್ಧ ಆಗಿರ್ಬೋದ, ಭಾಗಲಬ್ಧ ಆಗಿರ್ಬೋದ, ಅದಕ್ಕ ಏನಂತ ಕರಿತೀವಿ ನಾವು, ಬೀಜ ಪದ ಅಂತ ಕರಿತೀವಿ. ಬೀಜೋಕ್ತಿ ಅಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳ ಪ್ಲಸ್ಸರ ಆಗಿರ್ಬೋದು, ಮೈನಸ್ಸರ ಆಗಿರ್ಬೋದು, ಗುಣಾಕಾರ ಆಗಿರ್ಬೋದು, ಭಾಗಾಕಾರ ಆಗಿರ್ಬೋದು, ಇವುಗಳಿಂದ ಸಹಯೋಗ ಆಗಿತ್ತಂದ್ರ ಅದಕ್ಕ ಬೀಜೋಕ್ತಿ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ ಬಹುಪದೋಕ್ತಿ ಅಂದ್ರೆ ಏನೇನು. ಕ್ಲಿಯರ್. ಬಹುಪದೋಕ್ತಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನ ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎನ್ನುವರು. ಕ್ಲಿಯರ್. ಬಹುಪದೋಕ್ತಿಗೆ ಮತ್ತು ಬೀಜೋಕ್ತಿಗೆ ಏನ್ ವ್ಯತ್ಯಾಸಪ ಅಂತಂದ್ರ ನೋಡ್ರಿ, ಇಲ್ಲೇ 1/x ನೋಡ್ರಿ, ಒಂದು ಸ್ಥಿರಾಂಕ ಮತ್ತು ಚರಾಕ್ಷರಗಳ ಭಾಗಲಬ್ಧ ಅದ, ಅದರ ಸಂಬಂಧ ಇದೊಂದು ಬೀಜೋಕ್ತಿ. ಕ್ಲಿಯರ್. ಒಂದು ಬೀಜ ಪದ ಇದೊಂದು ಬೀಜೋಕ್ತಿ. ಆದ್ರ 1/x ಅನ್ನ x ಘಾತ ಏನೆಲ್ಲ ಒಂದಿರತ್ತ, ಇದನ್ನ ಯಾರು ಮ್ಯಾಲ್ ಕರ್ಕೊಂಡು ಹೋದ್ರೆ ಏನಾಗತ್ತ, x ಘಾತ -1 ಆಗತ್ತ. ಇನ್ನೊಂದ್ಸಾರಿ ಬರಿತೇನೆ ನೋಡ್ರಿ, x 1/x², ಇದೊಂದು ಬೀಜ ಪದ ಮತ್ತ ಇದೊಂದು ಬೀಜೋಕ್ತಿ ಕೂಡ ಹೌದ. ಇದನ್ನ ಯಾವ ರೀತಿ ಬರಿಬಹುದು ನಾವು, ಘಾತಾಂಕಗಳ ನಿಯಮನ ಉಪಯೋಗಿಸ್ಕೊಂಡ x ಘಾತ 2 ಮ್ಯಾಲ್ ಕರ್ಕೊಂಡು ಹೋದ್ರೆ ಏನಾಗತ್ತ, x ಘಾತ -2 ಆಗತ್ತ. ನೋಡ್ರಿ, ಒಂದ್ ಚರಾಕ್ಷರದ ಘಾತ ಸೂಚಿ ಮೈನಸ್ ಒಳಗಿತ್ತಂದ್ರ ಅದೊಂದ ಬೀಜೋಕ್ತಿ. ಮೈನಸ್ ಒಳಗಿಲ್ಲ, ಪೂರ್ಣಾಂಕ ಆಗೈತಿ ಅಂದ್ರ ಅದೊಂದ
ಬಹುಪದೋಕ್ತಿ. ಎಕ್ಸ್ ಸ್ಕ್ವೇರ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಅಂತ ಬರಿತೀನಿ. ಒಂದು ಚರಾಕ್ಷರ ಇರ್ಬೇಕಾ ಫಿಕ್ಸ್, ಒಂದು ಚರಾಕ್ಷರ ಇರ್ಬೇಕಾ, ಅದ್ರ ಘಾತ ಸೂಚಿ ಋಣಾತ್ಮಕ ಅಂದ್ರ ಮೈನಸ್ ಒಳಗ್ ಬರಬಾರ್ದ, ಅದಕ್ಕೆ ಬಹುಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್? ಮೈನಸ್ ಒಳಗ್ ಬಂತಂದ್ರ ಅದೊಂದು ಬೀಜೋಕ್ತಿ, ಪ್ಲಸ್ ಒಳಗ್ ಬಂತಂದ್ರ ಅದೊಂದು ಬಹುಪದೋಕ್ತಿ. ಕ್ಲಿಯರ್? ಪ್ಲಸ್ ಇದು ಬಹು ಬೀಜೋಕ್ತಿ ಹೌದ, ಆದ್ರ ಬಹುಪದೋಕ್ತಿ ಅನ್ಬೇಕಂದ್ರ ಏನ್ ಕಂಡೀಷನ್ ಅಂತಂದ್ರ ಚರಾಕ್ಷರ ಇರ್ಬೇಕ, ಚರಾಕ್ಷರದ ಘಾತ ಸೂಚಿ ಇದೈತಲ್ಲ, ಇದೆ ಘಾತ ಸೂಚಿ ಅದ ಪ್ಲಸ್ ಒಳಗಿರ್ಬೇಕ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. 2x² ಪ್ಲಸ್ 4x ಇದೊಂದು ಬಹುಪದೋಕ್ತಿ ಹೌದು. ಯಾಕಪ್ಪ ಬಹುಪದೋಕ್ತಿ ಅಂತಂದ್ರ ಚರಾಕ್ಷರಗಳದಾವ. ಇದೊಂದು ಬೀಜೋಕ್ತಿ ಹೌದ, ಆದ್ರ ಬೀಜೋಕ್ತಿ ಒಳಗ ಚರಾಕ್ಷರದ ಘಾತ ಸೂಚಿ ನೋಡ್ರಿ, ಚರಾಕ್ಷರದ ಘಾತ ಸೂಚಿ ಪ್ಲಸ್ ನಂಬರ್ ಐತಿ, ಇಲ್ಲಿ ಏನಂದ್ರ ಪ್ಲಸ್ ನಂಬರ್ ಐತಿ, ಋಣಾತ್ಮಕವಾಗಿಲ್ಲ, ಆದ್ರಿಂದ ಇದೊಂದು ಬಹುಪದೋಕ್ತಿ. ಕ್ಲಿಯರ್? ನಾನೊಂದು ಕನ್ಕ್ಲೂಷನ್ ಬರ್ತೇನೆ. ಎಲ್ಲಾ ಬಹುಪದೋಕ್ತಿಗಳ ಬೀಜೋಕ್ತಿಗಳ ಇದೊಂದು ಬೀಜೋಕ್ತಿ ಹೌದ. ಕ್ಲಿಯರ್? ಇದು ಬೀಜೋಕ್ತಿ ಹೌದ, ಇದು ಬೀಜೋಕ್ತಿ ಹೌದ, ಇದು ಬೀಜೋಕ್ತಿ ಹೌದ. ಈ ಬೀಜೋಕ್ತಿ ಇದೊಂದು ಬೀಜೋಕ್ತಿ ಹೌದ, ಆದ್ರೆ ಇದೊಂದು ಬಹುಪದೋಕ್ತಿ ಅಲ್ಲ. ಯಾಕಪ್ಪ ಅಂದ್ರೆ ಚರಾಕ್ಷರದ ಘಾತ ಸೂಚಿ ಮೈನಸ್ ಒಳಗೈತಿ. ಕ್ಲಿಯರ್? ಇದು ಒಂದು ಬೀಜೋಕ್ತಿ ಹೌದ, ಬಹುಪದೋಕ್ತಿ ಅಲ್ಲ. ಯಾಕಪ್ಪ ಅಂದ್ರೆ ಚರಾಕ್ಷರದ ಘಾತ ಸೂಚಿ ಮೈನಸ್ ಒಳಗದ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲಾ ಬೀಜೋಕ್ತಿಗಳ ಬಹುಪದೋಕ್ತಿಗಳ ಅಲ್ಲ, ಆದ್ರ ಎಲ್ಲಾ ಬಹುಪದೋಕ್ತಿಗಳ ಬೀಜೋಕ್ತಿಗಳ. ನೋಡ್ರಿ, x² ಪ್ಲಸ್ 2x ಅಂತ ಉದಾಹರಣೆ ಕೊಟ್ಟೇನಿ. ಇಲ್ಲಿ ಚರಾಕ್ಷರದ ಘಾತ ಸೂಚಿ ಏನೈತಿ ನೋಡ್ರಿ, ಇಲ್ಲಿ ಪ್ಲಸ್ ಒಳಗದ, ಪ್ಲಸ್ ಒಳಗದ, ಋಣಾತ್ಮಕವಾಗಿಲ್ಲ. ಕ್ಲಿಯರ್? ಆದ್ರಿಂದ ಇದೊಂದು ಬೀಜೋಕ್ತಿನೇ ಹೌದ, ಬಹುಪದೋಕ್ತಿನೂ ಹೌದ. ಬಹುಪದೋಕ್ತಿ ಅಂತ ನೀವು ಕರಿಬೇಕಂದ್ರ ಹೇಳ್ಬೇಕಂದ್ರ ಅದರ ಚರಾಕ್ಷರದ ಘಾತ ಸೂಚಿ ಪ್ಲಸ್ ಒಳಗಿರ್ಬೇಕ, ಋಣಾತ್ಮಕವಾಗಿರ್ಬಾರ್ದ. ಕ್ಲಿಯರ್? ಇದೊಂದು ಬಹುಪದೋಕ್ತಿ ಹೌದಾ? ಹೌದ. ಯಾಕಂದ್ರ ಚರಾಕ್ಷರದ ಘಾತ ಸೂಚಿಗಳ ಪ್ಲಸ್ ಒಳಗದಾವ, ಮೈನಸ್ ಒಳಗಿಲ್ಲ. ಕ್ಲಿಯರ್? ಇದು ಒಂದು ಬಹುಪದೋಕ್ತಿ ಹೌದಾ? ಯಾಕಪ್ಪ ಅಂದ್ರ ಚರಾಕ್ಷರದ ಘಾತ ಸೂಚಿಗಳ ಪ್ಲಸ್ ಒಳಗದಾವ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಸರ್ 5 ಅಂತ ಉದಾಹರಣೆ ಕೊಟ್ಟಿರಿ, ಯಾಕೆ ಇಲ್ಲೊಂದ ಚರಾಕ್ಷರನ ಇಲ್ಲ? 5 ಯಾವ ರೀತಿ ಬರಿಬಹುದು ನಾವು? 5 ಗುಣಾಕಾರ x ರ ಘಾತ 0 ಅಂತ ಬರಿಬಹುದು. ಕ್ಲಿಯರ್? ನೋಡ್ರಿ, ಚರಾಕ್ಷರ ಐತಿ, ಘಾತ ಸೂಚಿ ಏನಿಲ್ಲ, ಮೈನಸ್ ಇಲ್ಲ, ಆದ್ರಿಂದ 5 ಕೂಡ ಒಂದ ಬಹುಪದೋಕ್ತಿ. 7 ಕೂಡ ಬಹುಪದೋಕ್ತಿ. ಯಾಕಪ್ಪ ಅಂದ್ರ 7 ರ ಘಾತ 0 ಅಂತ ಬರಿಬಹುದು. ಹೌದಾ? ನೋಡ್ರಿ, ಚರಾಕ್ಷರ ಇರ್ಬೇಕಾ, ನನಗೆ ಈ ನಂಬರ್ ಸಹಗುಣಕ ಬೇಕಾದಾಗಿರ್ಬೋದು. 3/4 ಮೈನಸ್ 3/4 x ರ ಘಾತ 6 ಇದೊಂದು ಬಹುಪದೋಕ್ತಿ. ಯಾಕಪ್ಪ ಅಂದ್ರ ಚರಾಕ್ಷರಗಳನ್ನ ಮಾತ್ರ ನೋಡ್ರಿ, ಚರಾಕ್ಷರ ಐತಿ, ಅದರ ಘಾತ ಸೂಚಿ ಮೈನಸ್ ಒಳಗಿಲ್ಲ ಅಂತಂದ್ರ ಅದೊಂದ ಬಹುಪದೋಕ್ತಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇದೊಂದ 5 ಅನ್ನೋದು ಬಹುಪದೋಕ್ತಿ. ಯಾಕಂದ್ರ 5 ಗುಣಾಕಾರ x ರ ಘಾತ 0 ಅಂತ ಬರಿಬಹುದು. ಕ್ಲಿಯರ್? ನೆಕ್ಸ್ಟ್ ನಾವೊಂದು ಉದಾಹರಣೆ ಕೊಡ್ತೇನೆ ನೋಡ್ರಿ. ಇನ್ನೊಂದ 2/2 t ಇದೊಂದು ಬಹುಪದೋಕ್ತಿ ಹೌದಾ? ಅಲ್ಲ. ನೋಡ್ರಿ, ಇಲ್ಲಿ ಚರಾಕ್ಷರ ಐತಿ, ಚರಾಕ್ಷರದ ಘಾತ ಸೂಚಿ 1 ಅದ. ಹೌದಾ? ಇದೊಂದು ಬಹುಪದೋಕ್ತಿ ಅಲ್ಲ. ಯಾಕಪ್ಪ ಅಂತಂದ್ರ ಆ ಟಿ ಅನ್ನ ನೀವು ಮ್ಯಾಲ್ ಕರ್ಕೊಂಡ್ ಬಂದ್ರೆ ಅಂದ್ರ ಟಿ ಘಾತ -1 ಆಗತ್ತ. ಚರಾಕ್ಷರ ಐತಿ, ಅದ್ರ ಘಾತ ಸೂಚಿ ಮೈನಸ್ ಒಳಗ್ ಬಂದದ, ಆದ್ರಿಂದ ಇದೊಂದು ಬಹುಪದೋಕ್ತಿ ಅಲ್ಲ, ಇದೊಂದು ಬೀಜೋಕ್ತಿ. ಕ್ಲಿಯರ್? ಎಲ್ಲಾ ಬೀಜೋಕ್ತಿಗಳ ಬಹುಪದೋಕ್ತಿಗಳಲ್ಲ, ಆದ್ರೆ ಎಲ್ಲಾ ಬಹುಪದೋಕ್ತಿಗಳ ಬೀಜೋಕ್ತಿಗಳ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಕ್ಲಿಯರ್? ನೋಡ್ರಿ, ಇಲ್ಲಿ ಇದೊಂದು ಬಹುಪದೋಕ್ತಿ ಐತಿ, ಇದೊಂದು ಬಹುಪದೋಕ್ತಿ ಐತಿ, ಇದೊಂದು ಬಹುಪದೋಕ್ತಿ ಐತಿ, ಇದೊಂದು ಬಹುಪದೋಕ್ತಿ ಐತಿ. ಇವಿಷ್ಟು ಬಹುಪದೋಕ್ತಿಗಳ ಬೀಜೋಕ್ತಿಗಳ. ಕ್ಲಿಯರ್? ನಾನು ನೋಡ್ರಿ, ಇಲ್ಲೊಂದು ಬೀಜೋಕ್ತಿ ಬರ್ದೆ ನಾನು, ಆದ್ರೆ ಇದೊಂದು ಬಹುಪದೋಕ್ತಿ ಅಲ್ಲ, ಇದೊಂದು ಬಹುಪದೋಕ್ತಿ ಅಲ್ಲ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಇದು ಒಂದು ಕೂಡ ಬಹುಪದೋಕ್ತಿ ಅಲ್ಲ. ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತ ಸೂಚಿ ಮೈನಸ್ ಆಗಿರಬಾರ್ದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಬಹುಪದೋಕ್ತಿ ಅಂದ್ರೆ ಏನ? ಋಣಾತ್ಮಕವಲ್ಲದ, ಮೈನಸ್ ಅಲ್ಲದ ಪೂರ್ಣಾಂಕ ಘಾತ ಸೂಚಿ ಪೂರ್ಣ ನಂಬರ್ ಒಳಗಿರ್ಬೇಕ. ಸರ್ √x ಅನ್ನೋದೊಂದು ಬಹುಪದೋಕ್ತಿ ಹೌದಾ? ಅಲ್ಲ. ಯಾಕಪ್ಪ ಅಂತಂದ್ರ x ರ ಘಾತ ಇದನ್ನ 1/2 ಅಂತ ಬರಿಬಹುದು. ಅದ್ರ ಘಾತ ಸೂಚಿ ಪೂರ್ಣ ಸಂಖ್ಯೆ ಒಳಗಿರ್ಬೇಕ. ಕ್ಲಿಯರ್? ಘಾತ ಸೂಚಿಯನ್ನ ಹೊಂದಿರುವ ಚರಾಕ್ಷರಗಳನ್ನು ಒಳಗೊಂಡಿರ್ಬೇಕ. ಚರಾಕ್ಷರಗಳನ್ನು ಒಳಗೊಂಡೈತಿ, ಆದ್ರೆ ಇದು ಪೂರ್ಣಾಂಕ ಘಾತ ಸೂಚಿಯನ್ನ ಹೊಂದಿಲ್ಲ, ಆದ್ರೆ ಇದೊಂದು ಬಹುಪದೋಕ್ತಿ ಅಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ಸರಿ ಇದೊಂದು ಬಹುಪದೋಕ್ತಿ. ಯಾಕಪ್ಪ ಅಂತಂದ್ರ ಚರಾಕ್ಷರಗಳನ್ನು ಒಳಗೊಂಡೈತಿ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿಯನ್ನ
ಬಂದದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ಬಹುಪದೋಕ್ತಿಗೆ ಮತ್ತು ಬೀಜೋಕ್ತಿಗೆ ಏನ್ ವ್ಯತ್ಯಾಸ ಅಂದ್ರ ಬೀಜೋಕ್ತಿ ಒಳಗ ಚರಾಕ್ಷರದ ಘಾತ ಸೂಚಿ ಮೈನಸ್ ಅರ ಇರ್ಬೋದ ಪ್ಲಸ್ ಅರ ಇರ್ಬೋದ. ಆದ್ರ ಬಹುಪದೋಕ್ತಿ ಒಳಗ ಚರಾಕ್ಷರದ ಘಾತ ಸೂಚಿ ಪೂರ್ಣಾಂಕ ಘಾತ ಸೂಚಿಯನ್ನ ಹೊಂದಿರ್ಬೇಕ, ಅದ ಮೈನಸ್ ಒಳಗ ಇರಬಾರ್ದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಪಾಯಿಂಟ್, ಬಹುಪದೋಕ್ತಿಯ ಆದರ್ಶ ರೂಪ. ಬಹುಪದೋಕ್ತಿಯ ಆದರ್ಶ ರೂಪ. ಬಹುಪದೋಕ್ತಿಯ ಆದರ್ಶ ರೂಪ ನೋಡ್ರಿ, ಆಲ್ರೆಡಿ ನಾನು ಹಿಂದಿನ ಸ್ಲೈಡ್ ಒಳಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಎಕ್ಸ್ ಸ್ಕ್ವೇರ್, ಫಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ನಾನು? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಕೊಟ್ಟಿದ್ದೆ. ನೋಡ್ರಿ, ಎಕ್ಸ್ ದ ಘಾತ ಸೂಚಿಗಳ ಏನ್ ಹಾಕುವಂತ ಹೊಂಟಾವ? ಕಡಿಮೆ ಹಾಕುವಂತ ಹೊಂಟದ. ನೆಕ್ಸ್ಟ್ 3 ಅಂತ ಕೊಟ್ಟು ಒಂದು ಉದಾಹರಣೆ ಕೊಡೋಣ. ಇಲ್ಲಿ ಏನಿಲ್ಲ ಅಂತಂದ್ರೆ 3 x ಘಾತ 0 ಆಗತ್ತ. ನೋಡ್ರಿ, ಎಕ್ಸ್ ಸ್ಕ್ವೇರ್ ಇಲ್ಲಿ x ಘಾತ 1 x ಘಾತ 0. ನೋಡ್ರಿ, x ದ ಘಾತ ಸೂಚಿ ಬೆಲೆಗಳ ಕಡಿಮೆ ಹಾಕುವಂತ ಹೊಂಟಾವ. ಈ ಕ್ರಮದೊಳಗೆ ನಾವು ಬರಿಬೇಕ. ಆದ್ರಿಂದ ಆದರ್ಶ ರೂಪ ಏನ್ ಹೇಳತ್ ನೋಡ್ರ, x ಘಾತ n x ಘಾತ n ಮೈನಸ್ 1 ಒಂದ್ ಕಡಿಮೆ ಆಗೈತಿ. x ಘಾತ n ಮೈನಸ್ 2 ಮತ್ತೊಂದು ಕಡಿಮೆ ಆಗದ. x ಘಾತ n ಮೈನಸ್ 2 ಹಂಗ ಕಡಿಮೆ ಹಾಕುವಂತ ಹೊಂಟದ. ಸರ್ ಮತ್ತೆ ಇವ್ ಏನ್ರಿ? an ಮೈನಸ್ 1 an ಮೈನಸ್ 2 an ಮೈನಸ್ 3 ಇವೇನಪ್ಪಾ ಅಂತಂದ್ರ x ದ ಸಹಗುಣಕಗಳ. ಈ an ಅನ್ನೋದ x ಘಾತ n ನ ಸಹಗುಣಕ, n ಮೈನಸ್ 1 ಇದ x ಘಾತ n ಮೈನಸ್ 1 ರ ಸಹಗುಣಕ, an ಮೈನಸ್ 2 x ಘಾತ n ಮೈನಸ್ 2 ದ ಸಹಗುಣಕ, an ಮೈನಸ್ 3 ಅನ್ನೋದ x ಘಾತ n ಮೈನಸ್ 2 ದ ಸಹಗುಣಕ ಅಂತಂದ್ರ 2x ಅಂತ ಬರ್ತೀವಿ ಅಂತಂದ್ರ ಇದು x ದ ಸಹಗುಣಕ ಯಾಡ. ಹಂಗ an ಅನ್ನೋದ x ಘಾತ n ನ ಸಹಗುಣಕ. ನೋಡ್ರಿ, ನೆಕ್ಸ್ಟ್ a0 ಅನ್ನೋದ x ಘಾತ 0 ದ ಸಹಗುಣಕ, a1 ಅನ್ನೋದ x ಘಾತ 1 ದ ಸಹಗುಣಕ. ಆ ಸಹಗುಣಕಗಳ an ಮೈನಸ್ 1 an ಮೈನಸ್ 2 an ಮೈನಸ್ 3 a3 a2 a1 ಈ ರೀತಿ ಹೋಗುತ್ತ. ನೆಕ್ಸ್ಟ್ x ದ ಘಾತ ಸೂಚಿಗಳು ಏನಾಕೊಂತ ಹೊಂಟಾವ? ಕಡಿಮೆ ಆಗುವಂತ ಹೊಂಟಾವ. ಕ್ಲಿಯರ್? ಟೋಟಲ್ ಆಗಿ ಇದನ್ನ ಈ ಬಹುಪದೋಕ್ತಿಯ ಪದಗಳಂತ ಕರಿತೀವಿ. ಯಾವ ಪದಗಳ? an x ಘಾತ n, an ಮೈನಸ್ 1 x ಘಾತ n ಮೈನಸ್ 1, an ಮೈನಸ್ 2 x ಘಾತ n ಮೈನಸ್ 2. ಇವು ಅದಾವಲ್ಲಿ ಟೋಟಲ್ ಸಪರೇಟ್ ಆಗಿ ಇವ ಈ ಬಹುಪದೋಕ್ತಿಯ ಪದಗಳ ಬೀಜ ಪದಗಳ. ಕ್ಲಿಯರ್? ಅರ್ಥ ಆಗೈತಿ ಅನ್ಕೋತೇನೆ. ಕ್ಲಿಯರ್? ಬಹುಪದೋಕ್ತಿಯ ಆದರ್ಶ ರೂಪ ನಿಮ್ ಎಕ್ಸಾಮಿಗೆ ಕೇಳಂಗಿಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕ. ಮುಂದಿನ ಫ್ಯೂಚರ್ ಕ್ಲಾಸಸ್ ಒಳಗ ಬಹಳ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್, ಮಹತ್ತಮ ಘಾತ ಡಿಗ್ರಿ. ಒಂದು ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ ಅದರದ ಮಹತ್ತಮ ಘಾತ ಅಥವಾ ಡಿಗ್ರಿ ಎಂದು ಕರೆಯುತ್ತೇವೆ. ಏನಂತ ಕರಿತೇವೆ? ಡಿಗ್ರಿ ಎಂದು ಕರೆಯುತ್ತಾರೆ. ಅಂದ್ರ ಒಂದು ಬಹುಪದೋಕ್ತಿ ಬರೀತೇನೆ ನಾನಿಲ್ಲಿ. x ಘಾತ 6 ಪ್ಲಸ್ 5x 5x ಘಾತ 5 ಘಾತ 5 ಪ್ಲಸ್ 3x ಘಾತ 4 ಪ್ಲಸ್ 4x ಘಾತ 3 ಪ್ಲಸ್ 2x ಘಾತ 1 ಪ್ಲಸ್ 5 ಅಂತ ಬರೀತೀವಿ. ಇದೊಂದು ಬಹುಪದೋಕ್ತಿ. ಹೌದಾ? ಯಾಕಪ್ಪ ಅಂತಂದ್ರ ಚರಾಕ್ಷರಗಳದಾವ, ಅದ್ರ ಘಾತ ಸೂಚಿ ಮೈನಸ್ ಒಳಗಿಲ್ಲ. ಕ್ಲಿಯರ್? ಆದ್ರಿಂದ ಇದೊಂದು ಬಹುಪದೋಕ್ತಿ. ಕ್ಲಿಯರ್? ಅರ್ಥ ಆಗೈತಿ. ನೆಕ್ಸ್ಟ್, ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಪ್ಪ ಅಂತ ಕೇಳಿದ್ರ ನೀವು ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಚರಾಕ್ಷರದ ಘಾತ ಸೂಚಿ ಯಾವ್ದು ದೊಡ್ಡದೈತಲ್ಲ ಅದ ಅದರ ಡಿಗ್ರಿ ಆಗಿರತ್ತ. ಕ್ಲಿಯರ್? ಇಲ್ಲಿ ಒಂದು ಬಹುಪದೋಕ್ತಿ ಐತಿ. ಕ್ಲಿಯರ್? ನೀವ್ ಏನ್ ಮಾಡ್ಬೇಕ? ಮಹತ್ತಮ ಘಾತ ಅಥವಾ ಡಿಗ್ರಿ ಕಂಡಿಡ್ಬೇಕಂದ್ರ ಚರಾಕ್ಷರಗಳನ್ನ ಚೆಕ್ ಮಾಡ್ಕೊಡ್ರಿ. ಇಲ್ಲಿ ಚರಾಕ್ಷರ x ಸ್ಕ್ವೇರ್ ಐತಿ, ಇಲ್ಲೊಂದು ಚರಾಕ್ಷರ x ಐತಿ. ಇದ್ರೊಳಗ ಚರಾಕ್ಷರ ಅದಾವ, ಅದ್ರ ಘಾತ ಸೂಚಿ ಬಾಳ ಯಾವ್ದೈತಿ? ಗರಿಷ್ಠ ಯಾವ್ದೈತಿ? ಯಾಡ್ ಐತಿ. ಆದ್ರಿಂದ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಯಾಡ್. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಒಂದು ಬಹುಪದೋಕ್ತಿ ಒಳಗ ಚರಾಕ್ಷರದ ಘಾತ ಸೂಚಿ ಯಾವ್ದ ಹೈಯೆಸ್ಟ್ ಐತಲ್ಲ ಅದ ಅದರ ಡಿಗ್ರಿ ಆಗಿರತ್ತ. ಕ್ಲಿಯರ್? ನೋಡ್ರಿ, ಇಲ್ಲೊಂದು ಬಹುಪದೋಕ್ತಿ ಐತಿ. ಕ್ಲಿಯರ್? ಅದ್ರ ಏನ್ ಕಂಡಿಡಿಬೇಕು? ನಾವ ಡಿಗ್ರಿ ಅಥವಾ ಮಹತ್ತಮ ಘಾತವನ್ನ ಕಂಡಿಡಿಬೇಕ. ಹೆಂಗ್ ಕಂಡಿಡಿಯೋದ? ಫಸ್ಟ್ ಚರಾಕ್ಷರ ಅದಾವಿಲ್ಲ. ಕ್ಲಿಯರ್? ಅದರೊಳಗ ದೊಡ್ಡ ನಂಬರ್ ಯಾವ್ದ? 4. ಘಾತ ಸೂಚಿ ದೊಡ್ಡದು. ಆದ್ದರಿಂದ ಈ ಬಹುಪದೋಕ್ತಿಯ ಡಿಗ್ರಿ 4. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇದೊಂದು ಬಹುಪದೋಕ್ತಿ ಕೊಟ್ಟಾನ. ಈ ಬಹುಪದೋಕ್ತಿ ಒಳಗ ಚರಾಕ್ಷರದ ಘಾತ ಸೂಚಿ ಮಾತ್ರ ನೋಡ್ಬೇಕು ನೀವ. ಕ್ಲಿಯರ್? ಇಲ್ಲಿ ಚರಾಕ್ಷರ ಐತಿ, ಇಲ್ಲಿ ಚರಾಕ್ಷರ ಐತಿ, ಇಲ್ಲಿ ಚರಾಕ್ಷರ ಐತಿ. ಆ ಚರಾಕ್ಷರದ ಘಾತ ಸೂಚಿ ಹೈಯೆಸ್ಟ್ ಯಾವ್ದೈತಿ? 7 ಐತಿ. ಆದ್ರಿಂದ ಈ ಬಹುಪದೋಕ್ತಿಯ ಡಿಗ್ರಿ 7. ಕ್ಲಿಯರ್? ಅರ್ಥ ಆಗೈತಿ ಅನ್ಕೋತೇನೆ. ನೆಕ್ಸ್ಟ್, ಈ ಕೆಳಗಿನ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಕಂಡಿಡಿಯಿರಿ ಅಂತ ಕ್ವಶನ್ ಕೇಳ.
ಕ್ಲಿಯರ್. ಈಗ ನೋಡ್ರಿ ಈ ಬಹುಪದೋಕ್ತಿ ಐತಿ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20. ಈ ಬಹುಪದೋಕ್ತಿ ಡಿಗ್ರಿ ಎಷ್ಟ? 2. ಹಂಗ ಗೊತ್ತಾತ ಸರ ಚರಾಕ್ಷರ ಎಕ್ಸ್ ಐತ್ರಿ, ಅದ್ರದ್ದು ಘಾತ ಸೂಚಿ ಹೈಯೆಸ್ಟ್ ಇರೋದು 2 ರೀ. ಆದ್ದರಿಂದ ಇದರ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಪ್ಪ ಅಂದ್ರ 2. ಕ್ಲಿಯರ್. ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅಂತಂದ್ರ ಎಕ್ಸ್ ಚರಾಕ್ಷರ ಉಳ್ಳ ಬಹುಪದೋಕ್ತಿ ಇದು. ಕ್ಲಿಯರ್. ಇದು ಎಕ್ಸ್ ಚರಾಕ್ಷರ ಉಳ್ಳ ಬಹುಪದೋಕ್ತಿ, ಇದ್ರ ಡಿಗ್ರಿ ಎಷ್ಟಪ್ಪ ಹೆಂಗ್ ಕಂಡಿಡಿಯೋದ? ಚರಾಕ್ಷರ ಅದಾವ. ಕ್ಲಿಯರ್. ಅದ್ರ ಘಾತ ಸೂಚಿ ಹೈಯೆಸ್ಟ್ ಎಷ್ಟೈತಿ? 2 ಐತಿ. ಆದ್ರಿಂದ ಇದರ ಡಿಗ್ರಿ 2. ಕ್ಲಿಯರ್. ಮೂರನೇ ಕ್ವಶನ್ ನೋಡ್ರಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 5. ಇದು ಒಂದು ಬಹುಪದೋಕ್ತಿ ನೋಡ್ರಿ. ಆ ಬಹುಪದೋಕ್ತಿಯನ್ನ ನಾವು ಗುರ್ತ ಮಾಡ್ಬೇಕಾದ್ರೆ ಪಿ ಆಫ್ ಎಕ್ಸ್ ಅಂತ ಉಪಯೋಗ ಮಾಡ್ತೇವೆ, ಜೊತೆಗೆ ಎಫ್ ಆಫ್ ಎಕ್ಸ್ ಅಂತ ಉಪಯೋಗ ಮಾಡ್ರಿ, ಜಿ ಆಫ್ ಎಕ್ಸ್ ಅಂತ ಉಪಯೋಗ ಮಾಡ್ರಿ, ನಿಮಗೆ ಅನುಕೂಲಕ್ಕೆ ತಕ್ಕಂತ ಹೋಗ್ಬಹುದು. ಕ್ಲಿಯರ್. ಈ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಅಂತ ತಗೊಂಡೆ ನಾನು. ಕ್ಲಿಯರ್. ನೀವು ಜಿ ಆಫ್ ಎಕ್ಸ್ ಅಂತ ತಗೊಳ್ರಿ, ಅವ್ರು ಯಾವ ರೀತಿ ಕೊಟ್ಟಿರ್ತಲ್ಲ ಅದ. ಕ್ಲಿಯರ್. ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಒಂದ್ ವೇಳೆ ಎಫ್ ಆಫ್ ವೈ ಅಂತ ಕೊಟ್ರ ಅಂತಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ವೈ ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಒಂದ್ ವೇಳೆ ಜಿ ಆಫ್ ಟಿ ಅಂತ ಕೊಟ್ರ ಅಂದ್ರೆ ಟಿ ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಕ್ಲಿಯರ್. ಈಗ ನೋಡ್ರಿ ಬಹುಪದೋಕ್ತಿಯನ್ನ ಈ ರೀತಿ ಇಂಡಿಕೇಟ್ ಮಾಡ್ತಾವ, ಸೂಚಿಸ್ತೇವೆ ನಾವು. ಈಗ ಮೂರನೇ ಕ್ವಶನ್ ಏನ್ ಕೇಳ್ಯಾನ? ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನಂತ ಕೇಳ್ಯಾನ. ಕ್ಲಿಯರ್. ಫಸ್ಟ್ ಚರಾಕ್ಷರಗಳನ್ನ ಮಾರ್ಕ್ ಮಾಡ್ಕೊಳ್ರಿ. ಹೌದಾ? ಈ ಚರಾಕ್ಷರದ ಘಾತ ಸೂಚಿ 2 ಐತಿ, ಈ ಚರಾಕ್ಷರದ ಘಾತ ಸೂಚಿ 3 ಐತಿ. ಅದರೊಳಗ ದೊಡ್ಡದು ಯಾವ್ದಲ್ಲ ಅದರ ಡಿಗ್ರಿ. ಕ್ಲಿಯರ್. ಅದರ ಡಿಗ್ರಿ ಎಷ್ಟಪ್ಪ? 3. 2 ಮತ್ತು 3 ದೊಡ್ಡದ 3. ಕ್ಲಿಯರ್. ಅರ್ಥ ಆಗೈತಿ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್, ಬಹುಪದೋಕ್ತಿಯ ಶೂನ್ಯತೆ ಅಂದ್ರೇನು ನೋಡ್ರಿ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅಂದ್ರೆ ಇದರ ಅರ್ಥ ಏನ? ಎಕ್ಸ್ ಚರಾಕ್ಷರ ಒಂದು ಬಹುಪದೋಕ್ತಿ ಒಳಗ ಕೆ ಯು ಒಂದು ವಾಸ್ತವ ಸಂಖ್ಯೆ ಆಗೈತಂತ, ಯಾವ್ದಾರ ಒಂದು ನಂಬರ್ ಆಗೈತಂತ. ಜೊತೆಗೆ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಆದರೆ ಕೆ ಯನ್ನ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ನ ಶೂನ್ಯತೆ ಎಂದು ಕರೆಯುತ್ತೇವೆ. ಸರ್ ಅರ್ಥ ಆಗ್ಲಿಲ್ರಿ ನಮಗ, ನೀಟಾಗಿ ಒಂದು ಉದಾಹರಣೆ ಮೂಲಕ ಕಲಿಸ್ರಿ ಅಂದ್ರ ಒಂದ್ ಸ್ವಲ್ಪ ಹೇಳ್ಕೊಡ್ತಾನೆ ನೋಡ್ರಿ. ಇಲ್ಲಿ ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿ. ಹೌದಾ? ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿ. ಯಾಕಪ್ಪ ಅಂತಂದ್ರೆ ಚರಾಕ್ಷರ ಐತಿ, ಅದ್ರ ಘಾತ ಸೂಚಿ 1 ಐತಿ, 0 ಇಲ್ಲ, ಪೂರ್ಣಾಂಕ ಇಲ್ಲ. ಸಾರಿ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿ ಐತಿ, ಭಿನ್ನರಾಶಿ ರೂಪವಾಗಿಲ್ಲ. ಇದೊಂದು ಬಹುಪದೋಕ್ತಿ. ಎಕ್ಸ್ ಪ್ಲಸ್ 1 ಅನ್ನೋದೊಂದು ಬಹುಪದೋಕ್ತಿ. ಈಗ ಎಕ್ಸ್ ಇದ್ದಲ್ಲಿ ನೀವು ಏನನ್ನ ಹಾಕಿದಾಗ ಅದ್ರ ಉತ್ತರ 0 ಬರ್ತೈತಲ್ರ, ಅದಕ್ಕ ಆ ಬಹುಪದೋಕ್ತಿ ಶೂನ್ಯತೆ ಅಂತ ಕರೀತಾರೆ. ಕ್ಲಿಯರ್. ಒಂದು ಉದಾಹರಣೆ, ಈ ಎಕ್ಸ್ ಪ್ಲೇಸ್ ಒಳಗೆ ನೀ ಏನನ್ನ ಹಾಕಿದಾಗ ಇದ್ರ ಉತ್ತರ 0 ಬರ್ಬೇಕು ನನಗ. ನೋಡ್ರಿ, ಎಕ್ಸ್ ಪ್ಲೇಸ್ ಇದ್ದಲ್ಲಿ ನಾನು -1 ಹಾಕ್ತೇನೆ, +1 ಹಾಕ್ತೇನೆ, -1 +1 ಕ್ಯಾನ್ಸಲ್, 0 ಆಕೈತಿ. ನಾ ಏನ್ ಹಾಕ್ದ 0 ಬಂದಿದ, -1 ಹಾಕ್ದ 0 ಬಂದ. ಆದ್ರಿಂದ -1 ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಕ್ಲಿಯರ್. ಇನ್ನೊಂದ್ಸಾರಿ, ಎಕ್ಸ್ -3 ಇದೊಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಶೂನ್ಯತೆ ಯಾವ್ದಂದ್ರ ಇಲ್ಲಿ ಎಕ್ಸ್ ಇದ್ದಲ್ಲಿ ಯಾವ ಬೆಲೆನ ಹಾಕಿರ್ 0 ಬರ್ತದಲ್ಲ ಆ ಬೆಲೆಗೆ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರೆ. ಈಗ ಎಕ್ಸ್ ಇದ್ದಲ್ಲಿ ನೀವು ಏನ್ ಹಾಕಿರ್ 0 ಬರ್ತದ ಸರ? 3 ಹಾಕಿರ್ 0 ಬರ್ತದ. 3 ಒಳಗ 3 ಹೋದ್ರ 0 ಬರ್ತದ. ಈಗ ಏನ್ ಹಾಕಿದ್ರು 0 ಬಂತ, 3 ಹಾಕಿದ್ರೆ 0 ಬಂತ. ಆದ್ರಿಂದ ಈ 3ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರ. ನೋಡ್ರಿ, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಆಗೈತಂತ, ಕೆ ಅನ್ನೋದು ವಾಸ್ತವ ಸಂಖ್ಯೆ ಆಗೈತಂತ. ಎಕ್ಸ್ ಇದ್ದಲ್ಲೇ ಕೆ ಅನ್ನ ಹಾಕಿದಾಗ 0 ಬಂದದಂತ. ಏನ್ ಹಾಕ್ಯಾರ? ಇಲ್ಲಿ ಕೆ ಅನ್ನ ಹಾಕ್ಯಾರ. ನಾವ್ ಇಲ್ಲಿ ಏನ್ ಹಾಕಿವಿ? -1 ಅನ್ನ ಹಾಕಿವಿ. ಇಲ್ಲಿ ಏನ್ ಹಾಕಿವಿ? 3 ಅನ್ನ ಹಾಕಿವಿ. -1 ಅನ್ನ ಹಾಕಿದಾಗ 0 ಬಂದಿದ್ದಕ್ಕ -1 ಅನ್ನ ಈ ಎಕ್ಸ್ ಪ್ಲಸ್ 1 ಶೂನ್ಯತೆ ಅಂತ ಕರೆದೀವಿ. ಇಲ್ಲಿ +3 ಅನ್ನ ಹಾಕಿವಿ. +3 ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೆದೀವಿ. ಇಲ್ಲೇ ಎಕ್ಸ್ ಇದ್ದಲ್ಲೇ ಕೆ ಹಾಕ್ಯಾರ, ಕೆ ಹಾಕಿದಾಗ ಉತ್ತರ 0 ಬಂದೈತಿ. ಏನ್ ಹಾಕ್ದ 0 ಬಂದೈತಿ? ಕೆ ಹಾಕ್ದ 0 ಬಂದೈತಿ. ಆದ್ರಿಂದ ಕೆ ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ. ಯಾವ ಬಹುಪದೋಕ್ತಿ? ಪಿ ಆಫ್ ಎಕ್ಸ್ ಅನ್ನೋ ಬಹುಪದೋಕ್ತಿ ಒಳಗ ಕೆ ಬೆಲೆಯನ್ನು ಹಾಕಿವಿ. ಕೆ ಬೆಲೆಯನ್ನು ಹಾಕಿದ್ದಕ್ಕ 0 ಬಂತ. ಆದ್ರಿಂದ ಕೆ ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗೈತಿ ಅನ್ಕೋತೇನೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡ್ರಿ. 2x + 3 = ಇಲ್ಲೇ
ಎಕ್ಸ್ ಇದ್ದಲ್ಲೇ ಏನನ್ನ ಹಾಕಿದ್ರೆ 0 ಬರ್ತದ? ಎಕ್ಸ್ ಇದ್ದಲ್ಲೇ 2, ಎಕ್ಸ್ ಇದ್ದಲ್ಲೇ -3 ಭಾಗಿಸು 2 ಹಾಕಿದ ಮಾತ್ರ 0 ಬರ್ತದ. ನೋಡ್ರಿ 2 ಹೋತ -3 + 3 -3 + 3 -3 + 3 ಹೋದ್ರೆ ಎಷ್ಟು ಉಳಿತ? 0 ಉಳಿತ. ಕ್ಲಿಯರ್? ಏನ್ ಹಾಕಿರಿ ನೀವು ಇಲ್ಲಿ? -3/2 ಅನ್ನ ಹಾಕಿರಿ. ಕ್ಲಿಯರ್? -3/2 ಅನ್ನ ಹಾಕಿರಿ. ಹಾಕಿದಾಗ ಏನ್ ಬಂದ ಉತ್ತರ? 0 ಬಂತ. ಆದ್ರಿಂದ -3/2 ಅನ್ನ 2x + 3 ಎಂಬ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಕ್ಲಿಯರ್? ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಸರ್, ಆ ಶೂನ್ಯತೆಯನ್ನ ಹೆಂಗ್ ಕಂಡುಹಿಡಿಬೇಕು? ನಾವ ಒಂದ್ ವೇಳೆ 3x + 4 ಅಂತ ಕೊಟ್ರ ಈ ಬಹುಪದೋಕ್ತಿಯ ಶೂನ್ಯತೆಯನ್ನ ನಾವ್ ಹೆಂಗ್ ಕಂಡುಹಿಡಿಬೇಕಂದ್ರೆ ಫಸ್ಟ್ಗೆ ನೀವು 0 ಅಂತ ಬರ್ಕೋಬೇಕು. ಕ್ಲಿಯರ್? 3x = +4 ಅನ್ನ ಈಚೆ ಕಡೆ ಕರ್ಕೊಂಡ್ ಬಂದ್ರ -4 ಆಗತ್ತ. x = -4/3 ಆಗತ್ತ. ಈ ಬಹುಪದೋಕ್ತಿಯ ಶೂನ್ಯತೆ ಇದೆ. ಕ್ಲಿಯರ್? x ಬೆಲೆಯನ್ನ ಆ ಬಹುಪದೋಕ್ತಿಯನ್ನ 0ಕ್ಕ ಸಮದೂಗಿಸಿ ಸರಿದೂಗಿಸಿ ಆಮೇಲೆ x ಬೆಲೆಯನ್ನ ಕಂಡುಹಿಡಿಯಿರಿ. ಆ x ಬೆಲೆ ಬರ್ತದಲ್ಲ ಅದ ಆ ಬಹುಪದೋಕ್ತಿಯ ಶೂನ್ಯತೆ. ನೋಡ್ರಿ ಇದರ ಶೂನ್ಯತೆ ಏನು? -1 ಅಂತ. ಫಸ್ಟ್ಗೆ ಆ ಬಹುಪದೋಕ್ತಿ ಬರ್ಕೊಳ್ರಿ. = 0 ಫಸ್ಟ್. x ಬೆಲೆಯನ್ನ ಕಂಡುಹಿಡಿಯಿರಿ. +1 ಈಚೆ ಕಡೆ ಬಂದ್ರೆ -1 ಹಾಕಿದಾಗ 0 ಬಂದಿತ್ತ. ಕ್ಲಿಯರ್? -1 ಹಾಕಿದಾಗ 0 ಬಂದಿತ್ತ. ಆದ್ರಿಂದ ಈ -1 ಅನ್ನ ಆ ಬಹುಪದೋಕ್ತಿಯ ಶೂನ್ಯತೆ. ಕ್ಲಿಯರ್? ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ ಅಂತಂದ್ರೆ ಕೊಟ್ಟಂತ ಬಹುಪದೋಕ್ತಿಯನ್ನ 0ಕ್ಕೆ ಸರಿದೂಗಿಸಿ ಸಮದೂಗಿಸಿ ಆಮೇಲೆ x ಬೆಲೆಯನ್ನ ಕಂಡುಹಿಡಿಯಿರಿ. ಆ x ಬೆಲೆ ಬರ್ತದಲ್ಲ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಕ್ಲಿಯರ್? x - 3ರ ಶೂನ್ಯತೆ ಯಾವ್ದಾಗೈತಿ? +3 ಆಗೈತಿ. ಚೆಕ್ ಮಾಡೋಣ. x - 3 = 0 ಅಂತ ಬರ್ಕೊಂಡಿವಿ. -3 ಹಚ್ಚಿ ಹೋದ್ರೆ ಏನಾಗ್ತ? +3 ಈ ಬಹುಪದೋಕ್ತಿ ಶೂನ್ಯತೆ. ಕ್ಲಿಯರ್? ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನ? ಆ ಬಹುಪದೋಕ್ತಿ ಒಳಗ ಯಾವ ಬೆಲೆಯನ್ನ ಹಾಕಿದಾಗ 0 ಬರ್ತದಲ್ಲ ಅದನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್, ಬಹುಪದೋಕ್ತಿಯ ವಿಧಗಳ. ಬಹುಪದೋಕ್ತಿಯ ವಿಧಗಳ ಡಿಗ್ರಿ ಅಂತ ಕಲ್ಕೊಂಡಿವಿ. ಡಿಗ್ರಿ ಅಂದ್ರೆ ಏನ? ಮಹತ್ತಮ ಘಾತ. ಅದರ ಆಧಾರದ ಮೇಲೆ ನೆಕ್ಸ್ಟ್ ಬೀಜ ಪದಾನ ಕಲ್ಕೊಂಡಿವಿ. ಬೀಜ ಪದಗಳ ಸಂಖ್ಯೆಗಳ ಆಧಾರದ ಮೇಲೆ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಆಧಾರದ ಮೇಲೆ ಫಸ್ಟ್ ಟೈಪ್, ಡಿಗ್ರಿ ಆಧಾರದ ಮೇಲೆ ಸೆಕೆಂಡ್ ಟೈಪ್, ಡಿಗ್ರಿ ಆಧಾರದ ಮೇಲೆ ಥರ್ಡ್ ಟೈಪ್, ಫೋರ್ತ್ ಟೈಪ್. ಬೀಜ ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಇವ ನಿಮ್ ಪುಸ್ತಕನೊಳಗಿಲ್ಲ, ಆದ್ರೂ ತಗೊಂಡ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೇನೆ. ಕೇಳ್ರಿ. ಫಸ್ಟ್ ಯಾವ್ದ? ರೇಖಾತ್ಮಕ ಬಹುಪದೋಕ್ತಿ. ಯಾವ ಆಧಾರದ ಮೇಲೆ ತಗೊಂಡಿದ್ದಾನ? ಡಿಗ್ರಿ ಆಧಾರದ ಮೇಲೆ. ನೋಡ್ರಿ, ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ನೋಡ್ರಿ, ಒಂದು ಬಹುಪದೋಕ್ತಿ ಬರಿತೀನಿ, x + 1. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟ? x ಘಾತ ಏನಿಲ್ಲ ಅಂದ್ರೆ 1 ಇರತ್ತ. ಈ ಬಹುಪದೋಕ್ತಿಯ ಡಿಗ್ರಿ ಚರಾಕ್ಷರದ ಘಾತ ಸೂಚಿ ಡಿಗ್ರಿ 1. ಆದ್ರಿಂದ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟಾಗಿರ್ತದ? 1 ಆಗಿರ್ತದ. ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ಡಿಗ್ರಿ 1 ಆಗಿರ್ಬೇಕಂತ ಅದು ಬಹುಪದೋಕ್ತಿ ಆಗಿರ್ಬೇಕಂತ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್? ಆದರ್ಶ ರೂಪ ax + b. x ಅನ್ನೋದು ಇದೊಂದು ಚರಾಕ್ಷರ, a ಅನ್ನೋದು ಯಾವ್ದಾರ ಬೆಲೆ ಆಗಿರ್ಬೋದು. ಒಂದು ಉದಾಹರಣೆ ಕೊಡ್ತಾನೆ ನೋಡ್ರಿ. 2x + 5. 2, 5 ಇವ ಒಂದು ಬೆಲೆಗಳ ವಾಸ್ತವ ಸಂಖ್ಯೆಗಳ. ಕ್ಲಿಯರ್? x ಅನ್ನೋದೇನ? ಚರಾಕ್ಷರ. ಕ್ಲಿಯರ್? ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಸಿಗ್ತೈತೆ ನೋಡ್ರಿ. ರೇಖಾತ್ಮಕ ಬಹುಪದೋಕ್ತಿಗೆ ಆದರ್ಶ ರೂಪ ax + b. ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಸಿಗ್ತೈತೆ. ಆದರ್ಶ ರೂಪ. ಆದರ್ಶ ರೂಪ ಯಾವ್ದ? ax + b. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟ? 1. ಹೌದಾ? ಚರಾಕ್ಷರ ಅನ್ನೋದು x ಇಲ್ಲೇ. ಕ್ಲಿಯರ್? a ಮತ್ತು b ಸಹಗುಣಕಗಳ ಸಂಖ್ಯೆಗಳವ. ಕ್ಲಿಯರ್? ವಾಸ್ತವ ಸಂಖ್ಯೆಗಳು. ಆದ್ರ ಇದ್ರೊಳಗ a ಅನ್ನೋದ 0 ಆಗ್ಬಾರ್ದಂತ. ಯಾಕಪ್ಪ ಅಂತಂದ್ರ ಒಂದ್ ವೇಳೆ a ಇದ್ದಲ್ಲಿ 0 ಬಂತಂದ್ರ 0 ಗುಣಾಕಾರ x + b, 0 ಗುಣಾಕಾರ x ಅಂದ್ರೆ 0 + b, b ಒಂದು ನಂಬರ್ ಉಳಿತದ. ನೋಡ್ರಿ, ಇನ್ನೊಂದು ಉದಾಹರಣೆ ಹೇಳ್ತೇನೆ. 2x + 3 ಐತಿ. ಕ್ಲಿಯರ್? 2x + 3 ಬಹುಪದೋಕ್ತಿ. x ಬಾಜು ಇರೋದು x ನ ಸಹಗುಣಕ a. ಆ a ಬೆಲೆ ಏನಾದ್ರು 0 ಆಯ್ತಂದ್ರ ಸ್ಥಿರಾಂಕ ಅಷ್ಟ ಉಳಿತದ. ಕ್ಲಿಯರ್? ಆದ್ರಿಂದ a ಬೆಲೆ 0 ಆಗ್ಬಾರ್ದು. ನೋಡಿ ಏನ? ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ax + b. ಕ್ಲಿಯರ್? ax + b. a ಅನ್ನೋದು 0 ಆಗ್ಬಾರ್ದು. a ಅನ್ನೋದು 0 ಆತಂದ್ರ ಅದೊಂದು ಸ್ಥಿರ ಬಹುಪದೋಕ್ತಿ ಆಗತ್ತ. ನೋಡ್ರಿ, a ಅನ್ನೋದು 0 ಆತಂದ್ರ ಅದೊಂದು ಸ್ಥಿರ ಬರಬೇಕು. b ಅನ್ನುವ ಬೆಲೆ ಅಷ್ಟ ಉಳಿತದ. ಕ್ಲಿಯರ್? ನೆಕ್ಸ್ಟ್, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 1. ಬಹಳ ಇಂಪಾರ್ಟೆಂಟ್.
ಕ್ಲಿಯರ್. ಒಂದು ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟ ಒಂದ್, ಎಷ್ಟು ಡಿಗ್ರಿಯನ್ನ ಹೊಂದಿರ್ತದಲ್ಲ ಅಷ್ಟು ಶೂನ್ಯತೆಗಳನ್ನ ಹೊಂದಿರ್ತದ. ಡಿಗ್ರಿ ಒಂದಾಗಿತ್ತಂದ್ರೆ ಅದರದ ಶೂನ್ಯತೆಗಳ ಸಂಖ್ಯೆ ಒಂದು, ಡಿಗ್ರಿ 2 ಆಗಿತ್ತಂದ್ರೆ ಅದರ ಶೂನ್ಯತೆಗಳ ಸಂಖ್ಯೆ 2, ಡಿಗ್ರಿ 3 ಆಗಿತ್ತಂದ್ರೆ ಅದರ ಶೂನ್ಯತೆಗಳ ಸಂಖ್ಯೆ 3. ಕ್ಲಿಯರ್, ಅರ್ಥ ಆಗಿದೆ ಅನ್ಕೋತೀನಿ. ಆದರ್ಶ ರೂಪ ax ಪ್ಲಸ್ ಬಿ. ಕ್ಲಿಯರ್, ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಾಗಿರ್ಬೇಕಾ, ಆದ್ರೆ ಎ ಅನ್ನೋದು 0 ಆಗಿರ್ಬಾರ್ದು ನೋಡ್ರಿ. 0 ಆತಂದ್ರೆ ಸ್ಥಿರ ಬಹುಪದೋಕ್ತಿ ಅಥವಾ ಒಂದು ಬೆಲೆ ಅಷ್ಟ ಉಳಿತದ. ನೆಕ್ಸ್ಟ್, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 1. ಬಹಳ ಇಂಪಾರ್ಟೆಂಟ್. ಅದ ಡಿಗ್ರಿ ಎಷ್ಟು ಇರ್ತದಲ್ಲ ಅಷ್ಟ ಶೂನ್ಯತೆಗಳನ್ನ ಹೊಂದಿರ್ತದ. ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, 2ನೇ ಟೈಪ್ ವರ್ಗಾತ್ಮಕ ಬಹುಪದೋಕ್ತಿ. ವರ್ಗಾತ್ಮಕ ಬಹುಪದೋಕ್ತಿ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗಾತ್ಮಕ ಬಹುಪದೋಕ್ತಿ ಎನ್ನುವರು. ಆಲ್ರೆಡಿ ನಾನು ಬಹುಪದೋಕ್ತಿ ಡೆಫಿನೇಷನ್ ಆದ್ಮೇಲೆ ಉದಾಹರಣೆ ಕೊಟ್ಟಿದ್ದೆ. ಉದಾಹರಣೆ ಅಂತ ಕೊಟ್ಟಿದ್ದೆ, 2x² ಪ್ಲಸ್ 5x, 2x² ಪ್ಲಸ್ 5x ಪ್ಲಸ್ 7. ಇದೊಂದು ಬಹುಪದೋಕ್ತಿ. ಯಾಕ? ಚರಾಕ್ಷರದ ಘಾತ ಸೂಚಿ ಮೈನಸ್ ಒಳಗಿಲ್ಲ, ಜೊತೆಗೆ ಭಿನ್ನರಾಶಿ ರೂಪಗಳು ಇಲ್ಲ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಇದ್ರ ಡಿಗ್ರಿ ಎಷ್ಟ 2. ಡಿಗ್ರಿ 2 ಆಗಿತ್ತಂದ್ರ ವರ್ಗಾತ್ಮಕ ಬಹುಪದೋಕ್ತಿ, ಡಿಗ್ರಿ 1 ಆಗಿತ್ತಂದ್ರ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ax ಪ್ಲಸ್ ಬಿ. ಕ್ಲಿಯರ್, ಎಕ್ಸ್ ಅನ್ನೋ ಚರಾಕ್ಷರ, ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳು. ಹಂಗ ಇಲ್ಲಿ ನೋಡ್ರಿ, ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟ 2 ನೋಡ್ರಿ. ಎಕ್ಸ್ ಅನ್ನೋ ಚರಾಕ್ಷರ, ಎಕ್ಸ್ ಅನ್ನೋ ಚರಾಕ್ಷರ, ಎಕ್ಸ್ ಘಾತ ಎಷ್ಟೈತಿ? ಘಾತ ಸೂಚಿ 2 ಐತಿ. ಕ್ಲಿಯರ್, ಇದರ ಡಿಗ್ರಿ 2 ಐತಿ. ಆದ್ರಿಂದ ಇದೊಂದು ವರ್ಗಾತ್ಮಕ ಬಹುಪದೋಕ್ತಿ. ಬಹಳ ಇಂಪಾರ್ಟೆಂಟ್. ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ ಸಿ. ಎ ಮತ್ತು ಬಿ ಮತ್ತು ಸಿ ಯಾವ್ದಾರ ಬೆಲೆ ಆಗಿರ್ಬೋದ, ಯಾವ್ದಾರ ನಂಬರ್ ಆಗಿರ್ಬೋದ. ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳ. ಎ ಅನ್ನೋದು 0 ಆಗ್ಬಾರ್ದ ನೋಡ್ರಿ. ಯಾಕೆ ಎ ಅನ್ನೋದು 0 ಆಗ್ಬಾರ್ದ ನೋಡ್ರಿ? 0 ಆದ್ರೆ ಏನಾಗತ್ ನೋಡೋಣ. ax² ಪ್ಲಸ್ bx ಪ್ಲಸ್ ಸಿ. ಎ ಬೆಲೆ 0 ಆತಂದ್ರೆ 0x² ಪ್ಲಸ್ bx ಪ್ಲಸ್ ಸಿ. ಕ್ಲಿಯರ್, 0 ಗುಣಾಕಾರ x² 0 ಪ್ಲಸ್ bx ಪ್ಲಸ್ ಸಿ, bx ಪ್ಲಸ್ ಸಿ. ಕ್ಲಿಯರ್. ಈಗ ನೋಡ್ರಿ, 0 ಆತಂದ್ರೆ ಇದೊಂದು ರೇಖಾತ್ಮಕ ಬಹುಪದೋಕ್ತಿ ಆತ. ಬಿ ಮತ್ತು ಸಿ ಬೆಲೆಗಳ ವಾಸ್ತವ ಸಂಖ್ಯೆಗಳ x ಅನ್ನೋ ಚರಾಕ್ಷರ ಐತಿ, ಅದ್ರ ಘಾತ ಸೂಚಿ 1 ಆತ. ಕ್ಲಿಯರ್, ಇದನ್ನ ರೇಖಾತ್ಮಕ ಬಹುಪದೋಕ್ತಿ ಐತಿ. ಡಿಗ್ರಿ ಎ ಒಂದ್ ವೇಳೆ 0 ಆತಂದ್ರ ಎ ಬೆಲೆ 0 ಆಗ್ಬಾರ್ದು ನೋಡ್ರಿ. ಕ್ಲಿಯರ್. ನೆಕ್ಸ್ಟ್, x² ಕೂಡ ಒಂದು ಬಹುಪದೋಕ್ತಿ. ಯಾಕೆ x² ಬಹುಪದೋಕ್ತಿ? ಅದರ ಡಿಗ್ರಿ 2 ಐತಿ. y² ಕೂಡ ಒಂದು ಬಹುಪದೋಕ್ತಿ. ಯಾಕಪ್ಪ ಅಂದ್ರೆ ಅದರ ಡಿಗ್ರಿ 2 ಐತಿ. ಕ್ಲಿಯರ್, ಡಿಗ್ರಿ 2 ಇತ್ತಂದ್ರೆ ವರ್ಗಾತ್ಮಕ ಬಹುಪದೋಕ್ತಿ, ಡಿಗ್ರಿ 1 ಇತ್ತಂದ್ರೆ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ax ಪ್ಲಸ್ ಬಿ. ವರ್ಗಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ ಸಿ. ಕ್ಲಿಯರ್, ಇದ್ರ ಡಿಗ್ರಿ ಎಷ್ಟು ಇರ್ತದಲ್ಲ ಅಷ್ಟ ಶೂನ್ಯತೆಗಳ ಸಂಖ್ಯೆ ಇರ್ತೈತಿ ನೋಡ್ರಿ. ಒಂದು ವರ್ಗಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 2. ಕ್ಲಿಯರ್, ಎಷ್ಟು ಡಿಗ್ರಿ ಇರ್ತಲ್ಲ ಅಷ್ಟ ಅದರ ಶೂನ್ಯತೆಗಳ ಸಂಖ್ಯೆ ಇರ್ತಾವ. ಕ್ಲಿಯರ್. ನೆಕ್ಸ್ಟ್, 3ನೇ ಟೈಪ್ ಘನಾತ್ಮಕ ಬಹುಪದೋಕ್ತಿ. ಘನಾತ್ಮಕ ಬಹುಪದೋಕ್ತಿ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್, ಆದರ್ಶ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಎ ಬಿ ಸಿ ಡಿಗಳ ಇವ ಬೆಲೆಗಳ, ಆದ್ರೆ ಎಕ್ಸ್ ಅನ್ನೋದು ಚರಾಕ್ಷರ. ಕ್ಲಿಯರ್, ಎ ಅನ್ನೋದು 0 ಆಗ್ಬಾರ್ದ. ಎ ಅನ್ನೋದು 0 ಆತಂದ್ರೆ ಇಷ್ಟು 0 ಆಕೈತಿ, ಅವಾಗ ಇದಷ್ಟ ಉಳಿತದ. ಯಾವ ಬಹುಪದೋಕ್ತಿ ಆಕೈತಿ ಹೇಳ್ರಿ? ಇದ ವರ್ಗಾತ್ಮಕ ಬಹುಪದೋಕ್ತಿ ಆಕೈತಿ. ಆ ಉದ್ದೇಶದಿಂದ ಎ ಅನ್ನೋದು 0ಗೆ ಸಮ ಆಗಬಾರದಂತ ಹೇಳ್ಯಾನ. ಕ್ಲಿಯರ್, ಆ ಉದ್ದೇಶದಿಂದ ಎ 0ಗೆ ಸಮ ಆಗಬಾರ್ದಂತ ಹೇಳ್ಯಾನ. ಇದ್ರ ಡಿಗ್ರಿ ಎಷ್ಟು? 3. ಕ್ಲಿಯರ್, 3 ಡಿಗ್ರಿ ಐತಂದ್ರೆ ಅದ್ರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಕ್ಲಿಯರ್, ಆದ್ರಿಂದ ಘನಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 3. ರೇಖಾತ್ಮಕದ 1 ಡಿಗ್ರಿ. ಕ್ಲಿಯರ್, ವರ್ಗಾತ್ಮಕದ 2 ಡಿಗ್ರಿ ಅಂದ್ರೆ 2 ಶೂನ್ಯತೆಗಳ ಸಂಖ್ಯೆ. ಘನಾತ್ಮಕ ಬಹುಪದೋಕ್ತಿಯ 3 ಡಿಗ್ರಿ ಅಂತಂದ್ರೆ 3 ಶೂನ್ಯತೆಗಳ ಸಂಖ್ಯೆ. ಆದರ್ಶ ರೂಪ ಬಹಳ ಇಂಪಾರ್ಟೆಂಟ್. ಒಂದು ಮಾರ್ಕ್ಸ್ ಕೇಳ್ತಿರ್ತಾನ, ಇದ್ರೊಳಗೆ ನೀವ್ ಏನ್ ನೆನ್ಪಿಟ್ಕೋಬೇಕ? ಡಿಗ್ರಿ ಮತ್ತು ಆದರ್ಶ ರೂಪ ನೆನ್ಪಿಟ್ಕೋಬೇಕ. ಜೊತೆಗೆ ಶೂನ್ಯತೆಗಳ ಗರಿಷ್ಠ ಸಂಖ್ಯೆಗಳ ಬಗ್ಗೆ ನೆನ್ಪಿಟ್ಕೋಬೇಕ. ಬಹಳ ಇಂಪಾರ್ಟೆಂಟ್, ಒಂದು ಮಾರ್ಕ್ಸ್ ಕೇಳ್ತಿರ್ತಾನೆ. ನೆಕ್ಸ್ಟ್, ಸ್ಥಿರ ಬಹುಪದೋಕ್ತಿ ನೋಡ್ರಿ. 2 ಅನ್ನೋದೊಂದು ಬಹುಪದೋಕ್ತಿ. ಆಲ್ರೆಡಿ ನಾನು ಬಹುಪದೋಕ್ತಿ ಉದಾಹರಣೆ ಒಳಗೆ ತಗೊಂಡಿದ್ದೆ. 2 ಅನ್ನೋದು ಬಹುಪದೋಕ್ತಿ. ಯಾಕಪ್ಪ ಅಂದ್ರೆ 2ನ್ನ 2x ಘಾತ 0 ಅಂತ ಬರ್ದೆ. ಹೌದಾ? ಚರಾಕ್ಷರ ಐತಿ, ಘಾತ ಸೂಚಿ ಮೈನಸ್ ಒಳಗಿಲ್ಲ, ಜೊತೆಗೆ ಭಿನ್ನರಾಶಿ ರೂಪದೊಳಗಿಲ್ಲ, ಪೂರ್ಣಾಂಕವಾಗೈತಿ. ಇದೊಂದು ಬಹುಪದೋಕ್ತಿ. ಆದ್ರಿಂದ ಇದ್ರ ಡಿಗ್ರಿ ಎಷ್ಟೈತಿ? 0 ನೋಡ್ರಿ. ಡಿಗ್ರಿ 0 ಆಗಿರುವ ಬಹುಪದೋಕ್ತಿಗೆ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 0 ಆಗಿರುವ ಬಹುಪದೋಕ್ತಿಗೆ ಸ್ಥಿರ ಬಹುಪದೋಕ್ತಿ. 4 ಅನ್ನೋದು ಒಂದು ಸ್ಥಿರ ಬಹುಪದೋಕ್ತಿ, 5 ಅನ್ನೋದು ಸ್ಥಿರ ಬಹುಪದೋಕ್ತಿ. ಯಾವುದೇ ನಂಬರ್ ಕೊಡ್ಲಿ ಅದೊಂದು ಸ್ಥಿರ ಬಹುಪದೋಕ್ತಿ. ಯಾಕಂದ್ರೆ ಡಿಗ್ರಿ 0 ಆಗಿರ್ತದ.
ಒಂದ್ ವೇಳೆ ಕೆ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರ ನೋಡ್ರಿ ಆದರ್ಶ ರೂಪ ಕೆ ಅನ್ನೋದೊಂದು ವಾಸ್ತವ ಸಂಖ್ಯೆ ಯಾವ್ದಾರ ನಂಬರ್ ಆಗಿರ್ಬೋದು 4 ಆಗಿರ್ಬೋದು ಸ್ಥಿರ ಬಹುಪದೋಕ್ತಿ 8 ಆಗಿರ್ಬೋದು ಸ್ಥಿರ ಬಹುಪದೋಕ್ತಿ ಯಾಕೆ 8 ಗುಣಾಕಾರ x ಘಾತ 0 ಅಂತ ಬರೀಬಹುದು ಡಿಗ್ರಿ 0 ಆಕೈತಿ 9 ಸ್ಥಿರ ಬಹುಪದೋಕ್ತಿ ನೋಡ್ರಿ ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಎಷ್ಟ 0 ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೀನಿ ಕೆ ಅನ್ನೋದೇನ ಯಾವ್ದಾರ ಸಂಖ್ಯೆ ಆಗಿರ್ಬೋದು ಆದರ್ಶ ರೂಪ ಕೆ ನೆಕ್ಸ್ಟ್ ಒಂದು ವೇಳೆ ಕೆ ಅನ್ನೋದು 0 ಆತಂದ್ರ ಅದನ್ನ ಶೂನ್ಯ ಬಹುಪದೋಕ್ತಿ ಅಂತ ಕರೀತಾರ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಕೆ ಅನ್ನೋದು 0 ಆತಂದ್ರ 0 ಮಾತ್ರ ಇತ್ತಂದ್ರೆ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ ಕ್ಲಿಯರ್ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ ಸ್ಪೆಷಲ್ ಕೇಸ್ ಐತಿ ಸ್ವಲ್ಪ ನೆನಪಿಟ್ಕೊಳ್ರಿ 0 ಅನ್ನೋದು ಶೂನ್ಯ ಬಹುಪದೋಕ್ತಿ ಇದು ನೆಕ್ಸ್ಟ್ ಏನ್ ಕೊಟ್ಟಾನ ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನ ನಿರೂಪಿಸಲಾಗದು ಅಂತ ಅಂದ್ರೆ ವ್ಯಕ್ತಪಡಿಸಕ್ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದ್ರ ನೋಡ್ರಿ 0 x ಘಾತ 0 ಅಂತ ಬರಿಬಹುದು ಅದ್ರ ಉತ್ತರ ಏನಾಗತ್ತ 0 ಬರುತ್ತೆ 0 ಗುಣಾಕಾರ x ಘಾತ 1 ಅಂದ್ರ x ಘಾತ 1 0 ಗುಣಾಕಾರ ಮಾಡಿರ 0 ಬರ್ತದ 0 ಹೆಂಗ್ ಬರಿಬಹುದು x ಘಾತ 2 ಅಂತ ಬರಿಬಹುದು x ಘಾತ 2 0 ಗುಣಾಕಾರ ಮಾಡಿರ 0 ಬರ್ತದ 0 x ಘಾತ 3 0 ಗುಣಾಕಾರ x ಘಾತ 3 ಅಂತ ಬರಿಬಹುದು x ಘಾತ 3 ಗುಣಾಕಾರ 0 ಅಂದ್ರೆ 0 ಬರ್ತದ ಇವಿಷ್ಟು 0ಗಳು ಬಂದು ಅವುಗಳ ಡಿಗ್ರಿ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಹೇಳಕ್ ಆಗವಲ್ದು ನಿರ್ದಿಷ್ಟವಾಗಿ ಹೇಳಕ್ ಆಗವಲ್ದು ಆದ್ರಿಂದ ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನ ನಿರೂಪಿಸಲಾಗದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಿಯರ್ ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನ ಯಾಕೆ ನಿರೂಪಿಸಕ್ ಆಗಿಲ್ಲ ಅಂತಂದ್ರೆ 0 ಬಾಜು x ಘಾತ 0 ಐತೆ ಅಂತ ಗೊತ್ತಿಲ್ಲ x ಘಾತ 1 ಐತೆ ಅಂತ ಗೊತ್ತಿಲ್ಲ x ಘಾತ 2 ಐತೆ ಅಂತ ಗೊತ್ತಿಲ್ಲ ಆದ್ರಿಂದ ಎಷ್ಟು ಐತೆ ಅಂತ ಗೊತ್ತಿಲ್ಲ ಆದ್ರಿಂದ ನಿರೂಪಿಸಲಾಗದು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೇನೆ 4 ಟೈಪ್ ರೇಖಾತ್ಮಕ ಬಹುಪದೋಕ್ತಿ ನೆಕ್ಸ್ಟ್ ವರ್ಗಾತ್ಮಕ ಬಹುಪದೋಕ್ತಿ ನೆಕ್ಸ್ಟ್ ಘನ ಬಹುಪದೋಕ್ತಿ ಸ್ಥಿರ ಬಹುಪದೋಕ್ತಿ ಒಳಗ 0 ಅನ್ನೋದು ಬಂತಂದ್ರ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ 0 ಬಹುಪದೋಕ್ತಿಯ ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ನಿರೂಪಿಸಲು ಸಾಧ್ಯವಿಲ್ಲ ನಿರೂಪಿಸಲಾಗದು ಕ್ಲಿಯರ್ ಅರ್ಥ ಆಗೈತೆ ಅನ್ಕೋತೀನಿ ಕ್ಲಿಯರ್ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಏಕ ಬಹುಪದೋಕ್ತಿ ಏನ ಬೀಜ ಪದಗಳ ಸಂಖ್ಯೆಗಳ ಆಧಾರದ ಮೇಲೆ ಒಂದು ಬೀಜ ಪದ ಐತಂದ್ರೆ ಅಲ್ಲಿ ಡಿಗ್ರಿ ಕನ್ಸಿಡರ್ ಮಾಡಿ ವಿಧಗಳನ್ನ ಮಾಡಿದ್ರೆ ಇಲ್ಲೇ ಬೀಜ ಪದಗಳನ್ನ 2x ಇದೊಂದು ಬಹುಪದೋಕ್ತಿ ಇದೊಂದು ಯಾಕ ಏಕ ಪದೋಕ್ತಿ 2x ಅನ್ನೋದ ನೋಡ್ರಿ ಗುಣಾಕಾರ ಐತಿ ಗುಣಾಕಾರ ಅದ ಅಂದ್ರ ಒಂದು ಬೀಜ ಪದ ಇದ್ದಂಗಿದೆ ಒಂದು ಬೀಜ ಪದ ಇದಂದ್ರೆ ಏಕ ಪದೋಕ್ತಿ ಒಂದು ಬೀಜ ಪದವನ್ನ ಹೊಂದಿರುವ ಬಹುಪದೋಕ್ತಿಗೆ ಏಕ ಪದೋಕ್ತಿ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ 3x ಇದೊಂದು ಏಕ ಪದೋಕ್ತಿ 5x ಭಾಗಿಸು 2 ಇದೊಂದು ಏಕ ಪದೋಕ್ತಿ ಯಾಕ ಭಾಗಾಕಾರ ಚಿಹ್ನೆ ಎರಡು ಬೀಜ ಪದಗಳನ್ನ ಸ್ಪ್ಲಿಟ್ ಮಾಡಂಗಿಲ್ಲ ಕ್ಲಿಯರ್ ಒಂದು ಬೀಜ ಪದ ಐತಂದ್ರ ಏಕ ಪದೋಕ್ತಿ ಕ್ಲಿಯರ್ ಏನ ಬೀಜ ಪದಗಳ ಸಂಖ್ಯೆಗಳ ಆಧಾರ ಮೇಲೆ ಅಂತಂದ್ರೆ ಎಷ್ಟು ಬೀಜ ಪದ ಅದಾವಲ್ಲ ಅದ್ರ ಮೇಲೆ ಇವನ್ನ ವಿಂಗಡಣೆ ಮಾಡ್ಯಾರ ನೆಕ್ಸ್ಟ್ ದ್ವಿಪದೋಕ್ತಿ ಎರಡು ಬೀಜ ಪದಗಳನ್ನ ಹೊಂದಿರಬೇಕಂತ ಉದಾಹರಣೆ 2x + 5y ಕ್ಲಿಯರ್ ಎರಡು ಬೀಜ ಪದಗಳದಾವ ಕ್ಲಿಯರ್ ಎರಡು ಬೀಜ ಪದಗಳದಾವ ಆದ್ರಿಂದ ಇದೊಂದು ದ್ವಿಪದೋಕ್ತಿ ಎರಡು ಬೀಜ ಪದ ಇದ್ದು ಅಂತಂದ್ರೆ ದ್ವಿಪದೋಕ್ತಿ ಒಂದೈತಂದ್ರ ಏಕ ಪದೋಕ್ತಿ ಕ್ಲಿಯರ್ ಇನ್ನೊಂದು ನೋಡ್ರಿ 3x² ಒಂದು ಬೀಜ ಪದೋಕ್ತಿ ನೆಕ್ಸ್ಟ್ 2x ಇದೊಂದು ಬೀಜ ಪದೋಕ್ತಿ ಕ್ಲಿಯರ್ ಎರಡು ಬೀಜ ಪದಗಳದಾವ ಪ್ಲಸ್ ಐತಿ ನೋಡ್ರಿ ಇಲ್ಲಿ ಪ್ಲಸ್ ಅನ್ನ ಸ್ಪ್ಲಿಟ್ ಮಾಡೈತಿ ಆದ್ರಿಂದ ಇದೊಂದು ದ್ವಿಪದೋಕ್ತಿ ಒಂದಿದ್ರೆ ಏಕ ಪದೋಕ್ತಿ ಎರಡಿದ್ರೆ ದ್ವಿಪದೋಕ್ತಿ ನೆಕ್ಸ್ಟ್ ಮೂರು ಬೀಜ ಪದಗಳನ್ನ ಹೊಂದಿರುವ ಬಹುಪದೋಕ್ತಿಗೆ ತ್ರಿಪದೋಕ್ತಿ ಅಂತ ಕರೀತಾರೆ ಉದಾಹರಣೆಗೆ 2x² + 3x + 4 ಮೂರು ಬೀಜ ಪದಗಳದಾವ ಕ್ಲಿಯರ್ ಪ್ಲಸ್ ನೋಡಿ ಸ್ಪ್ಲಿಟ್ ಮಾಡೈತಿ ಆದ್ರಿಂದ ಇದೊಂದು ತ್ರಿಪದೋಕ್ತಿ ಆಧಾರ ಆಗಿರ್ಬೋದು 5xy + 2y + 5z ಈ ರೀತಿಯಾಗಿರ್ಬೋದು ತ್ರಿಪದೋಕ್ತಿ ಕ್ಲಿಯರ್ ತ್ರಿಪದೋಕ್ತಿ ಅಂತಂದ್ರೆ ಮೂರು ಪದಗಳನ್ನ ಹೊಂದಿರ್ಬೇಕು ನೆಕ್ಸ್ಟ್ ಏನ್ ಕ್ಲಿಯರ್ ನೋಡೋಣ ನೋಡ್ರಿ ನಿಮ್ಮ ಎಕ್ಸಾಮಿಗೆ ಬಾಳ್ ಕೇಳ್ತಿರ್ತಾನ ಅಭ್ಯಾಸ ಇದೆ ಅಭ್ಯಾಸ 2.1 ಕ್ಲಿಯರ್ ನಿಮ್ಮ ಬಹುಪದೋಕ್ತಿ ಪಾಠದೊಳಗ 2.1 ಅಭ್ಯಾಸ ಇದೆ ಆ ಅಭ್ಯಾಸದೊಳಗೆ ಕ್ವಶನ್ ಕೇಳ್ಯಾನ ಏನ್ ಕ್ವಶನ್ ಕೇಳ್ಯಾನ y = p(x) ದ ನಕ್ಷೆಗಳನ್ನ ಕೆಳಗೆ ನೀಡಿದ್ದು ಇಲ್ಲಿ p(x) ಎಂಬುದು ಬಹುಪದೋಕ್ತಿ ಆಗಿದೆ ಪ್ರತಿ ಸಂದರ್ಭದಲ್ಲಿಯೂ p(x) ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ಯಾನ ಕ್ಲಿಯರ್ ಬಹಳ ಈಸಿ ನೋಡ್ರಿ ಆರಾಮ್ ಕಲ್ಕೋಬಹುದ ಫಸ್ಟ್ ಗೆ ನೀವು ಇದು y ಅಕ್ಷ ಇದು x ಅಕ್ಷ ಕ್ಲಿಯರ್ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕಂದ್ರ ಫಸ್ಟ್ ಗ್ರಾಫ್ ನೋಡ್ರಿ ಗ್ರಾಫ್ ಕೊಟ್ಟಾನ ಆ ಗ್ರಾಫ್ ಒಳಗ x ಅಕ್ಷಕ್ಕ ಅವ್ರು ಕೊಟ್ಟಂತ ಲೈನ್ ಟಚ್ ಆಗೈತಿಲ್ಲೋ ಚೆಕ್ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ x ಅಕ್ಷ ಇಲ್ಲ ಐತಿ ಆ ಲೈನ್ ಅನ್ನ ಇಲ್ಲಿ ಕೊಟ್ಟಾನ ಕ್ಲಿಯರ್ ಇದು x ಅಕ್ಷಕ್ಕೆ ಟಚ್ ಆಗಿಲ್ಲ ಒಂದ್ ಸಾರಿನೂ ಟಚ್ ಆಗಿಲ್ಲ ಆದ್ರಿಂದ ಬರೀರಿ
ಶೂನ್ಯತೆಗಳ ಸಂಖ್ಯೆ ಕಂಡು ನಾನು ಶೂನ್ಯತೆಗಳ ಸಂಖ್ಯೆ ಒಂದ್ ಸಾರಿನೂ ಟಚ್ ಆಗಿಲ್ಲ, ಆದ್ರಿಂದ 0. ಕ್ಲಿಯರ್? ಒಂದ್ ಸಾರಿ ಟಚ್ ಆತಂದ್ರ 1. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೊಟ್ಟಾನ ಎರಡನೇ ಕ್ವಶನ್ ಗ್ರಾಫ್ ಕೊಟ್ಟಾನ ನೋಡ್ರಿ. ಇದು y ಅಕ್ಷ, ಇದು x ಅಕ್ಷ. ಕ್ಲಿಯರ್? ಆ ಲೈನ್ ಕೊಟ್ಟಾನ, ಇಲ್ಲಿ ಈ ರೀತಿ ಲೈನ್ ಕೊಟ್ಟಾನ. ಕ್ಲಿಯರ್? x ಅಕ್ಷಕ್ಕ ಎಷ್ಟು ಬಿಂದು ಟಚ್ ಆಗೈತಿ? ಒಂದ ಕಡೆ ಟಚ್ ಆಗೈತಿ ನೋಡ್ರಿ. ಒಂದ ಕಡೆ ಟಚ್ ಆತಂದ್ರ ಶೂನ್ಯತೆಗಳ ಸಂಖ್ಯೆ 1. ಎಷ್ಟು ಸಲ ಟಚ್ ಆಗೈತಲ್ಲ ಅದ ಅಷ್ಟ ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಒಂದ್ ಸಾರಿ x ಅಕ್ಷ ಟಚ್ ಆಗೈತಂತ. ಕ್ಲಿಯರ್? ನೆಕ್ಸ್ಟ್ ಮೂರನೇ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ. ಮೂರನೇ ಕ್ವಶನ್ ಗ್ರಾಫ್ ಕೊಟ್ಟಾನ. ಈ ಗ್ರಾಫ್ ಒಳಗ ಈ ಲೈನ್ ಕೊಟ್ಟಾನ, ಇಲ್ಲಿ ಲೈನ್ ಕೊಟ್ಟಾನ. ಕ್ಲಿಯರ್? x ಅಕ್ಷಕ್ಕೆ ಎಷ್ಟು ಟಚ್ ಆಗೈತೆ ನೋಡ್ರಿ. ಇದ ಒಂದು ತೊಂದಲ್ಲಿ ಟಚ್ ಆಗದ, ಒಂದ್ ಸಾರಿ, 2 ಸಾರಿ ಟಚ್ ಆಗದ, 3 ಸಾರಿ. ಆದ್ರಿಂದ ಬರೀರಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. x ಅಕ್ಷಕ್ಕೆ ಮಾತ್ರ ನೋಡ್ರಿ, ಎಷ್ಟು ಸಲ ಟಚ್ ಆಗತ್ತಲ್ಲ ಅದರದ ಶೂನ್ಯತೆಗಳ ಸಂಖ್ಯೆ. ನೆಕ್ಸ್ಟ್ 4ನೇ ಕ್ವಶನ್ ಏನ್ ಕೇಳ್ಯಾನ? 4ನೇ ಕ್ವಶನ್ ಕೊಂಡ ನೋಡ್ರಿ. ಇಲ್ಲಿ y ಅಕ್ಷ, ಇದು x ಅಕ್ಷ. ಈ ರೀತಿ ಲೈನ್ ಹಾಕ್ಯಾನ. x ಅಕ್ಷಕ್ಕೆ ಎಷ್ಟು ಸಾರಿ ಟಚ್ ಆಗೈತಿ? ಇಲ್ಲೊಂದ್ ಸಾರಿ ಟಚ್ ಆಗೈತಿ. ಶೂನ್ಯತೆಗಳ ಸಂಖ್ಯೆ ಎಷ್ಟು? ಇಲ್ಲೇ 2 ಬರೀತೀರಿ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ ಒಳಗೆ ನೋಡ್ರಿ. ಇಲ್ಲೇ ಎಷ್ಟು ಸಾರಿ ಟಚ್ ಆಗೈತಿ? 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ. ಕ್ಲಿಯರ್? ಶೂನ್ಯತೆಗಳ ಸಂಖ್ಯೆ ಎಷ್ಟು? 4. ನೀವು ಬರಿಬೇಕು. ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್ ನೋಡ್ರಿ. ಶೂನ್ಯತೆಗಳ ಸಂಖ್ಯೆ ಎಷ್ಟು ನೋಡ್ರಿ. ಇಲ್ಲೇ ಇಲ್ಲೊಂದ್ ಸಾರಿ ಟಚ್ ಆಗದ, ಇಲ್ಲೊಂದ್ ಸಾರಿ ಟಚ್ ಆಗದ, ಎರಡು ಸಲ ಟಚ್ ಆಗೈತಿ, 3 ಸಲ ಟಚ್ ಆಗೈತಿ. ಆದ್ದರಿಂದ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟ? 3. x ಅಕ್ಷಕ್ಕ ಎಷ್ಟು ಸಲ ಟಚ್ ಆಗೈತಲ್ಲ ಅದರದ ಶೂನ್ಯತೆಗಳ ಸಂಖ್ಯೆ. ಕ್ಲಿಯರ್? ಇವತ್ತು ನಿಮ್ದ ಅಭ್ಯಾಸ 2.1 ಮುಗಿತ. ನೆಕ್ಸ್ಟ್ ಕ್ಲಾಸ್ ಒಳಗ ಅಭ್ಯಾಸ 2.2 ನೋಡೋಣ. ಕ್ಲಿಯರ್? ಬಹಳ ಇಂಪಾರ್ಟೆಂಟ್. ಇದರೊಳಗೆ ನೀವು ಏನೇನ್ ನೆನ್ಪಿಟ್ಕೋಬೇಕ? ಬಹುಪದೋಕ್ತಿಯ ವಿಧಗಳನ್ನ ನೆನ್ಪಿಟ್ಕೋಬೇಕ. ಎಸ್ಪೆಷಲಿ ಅದರೊಳಗ ಡಿಗ್ರಿ ಆಧಾರದ ಮೇಲೆ ವಿಂಗಡಣೆ ಮಾಡ್ಯವಲ್ಲ ನಾವ, ಅವುಗಳನ್ನ ನೆನಪಿಟ್ಕೋಬೇಕು. ಅದ್ರೊಳಗೆ ಯಾವ್ಯಾವ್ದ? ರೇಖಾತ್ಮಕ ಬಹುಪದೋಕ್ತಿ, ಆದರ್ಶ ರೂಪ ಮತ್ತು ಶೂನ್ಯತೆಗಳ ಸಂಖ್ಯೆ. ನೆಕ್ಸ್ಟ್ ವರ್ಗಾತ್ಮಕ ಬಹುಪದೋಕ್ತಿ, ಡಿಗ್ರಿ ಮತ್ತ ಶೂನ್ಯತೆಗಳ ಸಂಖ್ಯೆ ನೆನ್ಪಿಟ್ಕೋಬೇಕ. ಅದಾದ್ಮೇಲೆ ಆದರ್ಶ ರೂಪನ ನೆನ್ಪಿಟ್ಕೋಬೇಕು. ಹಂಗ ಘನಾತ್ಮಕ ಬಹುಪದೋಕ್ತಿ, ಹಂಗ ಸ್ಥಿರ ಬಹುಪದೋಕ್ತಿ. ಎಕ್ಸಾಮ್ ಕೇಳಿದಿರ್ತಾನ, ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಾನ. ಸ್ಥಿರ 3 ಅನ್ನೋದು ಸ್ಥಿರ ಬಹುಪದೋಕ್ತಿ, ಇದು ಡಿಗ್ರಿ ಎಷ್ಟು? 0. ಹೌದಾ? ಸ್ಥಿರ ಬಹುಪದೋಕ್ತಿಯ ಡಿಗ್ರಿ 0. ಕ್ಲಿಯರ್? ಬಹಳ ಇಂಪಾರ್ಟೆಂಟ್. ಇದನ್ನು ಕೇಳ್ತಿರ್ತಾನ ನೋಡ್ರಿ. ಒಂದ್ ಗ್ರಾಫ್ ಕೊಡ್ತಾನ, ಅದರ ಶೂನ್ಯತೆಗಳ ಸಂಖ್ಯೆ ಕಂಡಿಡ್ರಿ ಅಂತಾನ. ಬಹಳ ಈಸಿ. ಗ್ರಾಫ್ ನೋಡ್ರಿ, x ಅಕ್ಷಕ್ಕೆ ಎಷ್ಟು ಸಲ ಟಚ್ ಆಗೈತಲ್ಲ ಅಷ್ಟು ಸಲ ಆ ಶೂನ್ಯತೆಗಳ ಸಂಖ್ಯೆ ಆಗ್ಯಾವ. ಕ್ಲಿಯರ್? ಇವತ್ತ ಅಭ್ಯಾಸ 2.1 ಮುಗಿತ. ನೆಕ್ಸ್ಟ್ ಕ್ಲಾಸ್ ಒಳಗೆ ಅಭ್ಯಾಸ 2.2 ನೋಡೋಣ. ಕ್ಲಿಯರ್? ಒಂದ್ ವೇಳೆ ಈ ಕ್ಲಾಸ್ ನಿಮಗೆ ಇಷ್ಟ ಆತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.